ಹಲೋ ಸ್ಟೂಡೆಂಟ್ಸ್, ಈಗಾಗಲೇ ಈ ಒಂದು ಥಿಯರಿ ಪಾರ್ಟಲ್ಲಿ ನಾನು ಹೇಳಿದ್ದೆ ಈ ಒಂದು KCET ಮತ್ತು ನೀಟ್ ಮತ್ತು JEE. ಸೊ ಈ ಒಂದು ಎಕ್ಸಾಮ್ಗಳಿಗೆ ಪ್ರಿಪ್ರೇಷನ್ ಮಾಡೋದು ಹೇಗೆ ಅನ್ನುವಂಥದ್ದು. ಸೊ ಇವತ್ತು ಫಸ್ಟ್ ಯೂನಿಟನ್ನು ತೆಗೆದುಕೊಳ್ಳೋಣ, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಅಂತೇಳಿ. ಇಲ್ಲಿ ಈಗಾಗಲೇ ನೀವು ಸೆಕೆಂಡ್ ಇಯರಲ್ಲಿದ್ದರೆ ಇದನ್ನು ನೋಡ್ಕೊಂಡು ಹೋದರೆ ಸಾಕು. ಬಿಗಿನಿಂಗಲ್ಲಿದ್ದರೆ ಅಂದರೆ ಫಸ್ಟ್ ಇಯರ್ ಆಗಿದ್ದರೆ ಸೊ ಒಂದಿಷ್ಟು ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು. ಇವತ್ತೇನು ಅಂದರೆ ಒಂದಿಷ್ಟು ಸಿನಾಪ್ಸಿಸನ್ನು ಡಿಸ್ಕಸ್ ಮಾಡೋಣ. ಈ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟಲ್ಲಿ ಒಂದೇ ದಿನ ಎಲ್ಲ ಮುಗಿಲಿಕ್ಕಿಲ್ಲ. ಸೊ ಆ ಸಿನಾಪ್ಸಿಸನ್ನು ಡಿಸ್ಕಸ್ ಮಾಡೋಣ. ಮತ್ತು ಅದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು, ಅದನ್ನು ಹೇಗೆ ಯೂಸ್ ಮಾಡೋದು. ಸೊ ಈ ಒಂದು ಲಿಂಕ್ ಗೊತ್ತಾದರೆ ನಮಗೆ ಯಾವುದೇ ಒಂದು ಇದ್ರ ಮೇಲಿನ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಸೊ ಎಲ್ಲ ಯೂನಿಟ್ಸು ಎಲ್ಲ ಡೈಮೆನ್ಷನ್ಸು ನೆನ್ಪಿಟ್ಕೊಳ್ಳೋದು ಅಂದರೆ ತುಂಬ ದೊಡ್ಡ ಕೆಲಸ ಆಗುತ್ತೆ. ಸೊ ಒಂದಿಷ್ಟನ್ನು ನೆನ್ಪಿಟ್ಕೊಂಡು ಉಳಿದಿದ್ದನ್ನು ನಾವು ಅಲ್ಲೇ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು, ಸಾಲ್ವ್ ಮಾಡುವಂಥದ್ದು. ಸೊ ಅದು ಹೇಗೆ ಸಾಧ್ಯ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಮತ್ತು ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗೋಣ, ಯಾಕೆಂದರೆ ನಮ್ಮ ಮಕ್ಕಳು ಸ್ಲೋ ಇದ್ದಾರೆ ಅನ್ನೋದು ನನಗೆ ಗೊತ್ತು. ಸೊ ಹಾಗಾಗಿ ಮತ್ತು ಇದನ್ನು ನೋಡಿದ ಮೇಲೆ ನಿಮಗೆ ಇನ್ನೇನಾದರೂ ಚೇಂಜಸ್ ಬೇಕಾದರೆ ಅಥವಾ ಏನು ಇಷ್ಟ ಆಗಿಲ್ಲ, ಏನು ಇಷ್ಟ ಆಗಿದೆ, ಮತ್ತು ಏನಾದರೂ ಸಜೆಷನ್ಸ್ ಇದ್ದರೂ ಕೂಡ ಸೊ ಅದನ್ನು ಪೋಸ್ಟ್ ಮಾಡಿ. ನನ್ನ ನಂಬರ್ ಕೂಡ ನಿಮ್ಮ ಹತ್ರ ಇದೆ, ಸೊ ಮೆಸೇಜ್ ಕೂಡ ಮಾಡ್ಬೋದು. ಆಲ್ವೇಸ್ ವೆಲ್ಕಮ್. ಓಕೆ, ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಆ ಒಂದು ಯೂನಿಟಿನ ಸೊ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ನಿಮಗೆ ಸ್ಟಾರ್ಟಿಂಗಿಂದ ಒಂದು ಈ CET ಲೆವೆಲಿಂದ JEE ಲೆವೆಲ್ವರೆಗೂ ತಗೊಂಡು ಹೋಗ್ತೇನೆ. ಓಕೆ, ಸೊ ಈಗ ಫಸ್ಟ್ ಏನು ಕೇಳಿದರೆ ನಾವು ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನನ್ನು ಇವತ್ತು ಡಿಸ್ಕಸ್ ಮಾಡೋಣ. ಇವೆಲ್ಲ ಗೊತ್ತಿರುತ್ತೆ ನಿಮಗೆ, ಗೊತ್ತಿಲ್ಲ ಅಂದರೆ ಏನು ಮಾಡಿ, ಸೊ ಯಾವುದೋ ನಿಮ್ಗೆ ಇಷ್ಟ ಆಗಿರೋ ವೀಡಿಯೋಗಳನ್ನು ನೋಡ್ಕೊಳ್ಳಿ, ಥಿಯರಿ ಕ್ಲಾಸಸ್ಗಳನ್ನು. ಸೊ ಬೇಕಂದರೆ ನನ್ನ ಈ ಒಂದು ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಅಂತ ಒಂದು ಪ್ಲೇಲಿಸ್ಟಲ್ಲಿ 7 ವೀಡಿಯೋಸ್ ಇದೆ. ಸೊ ಅವನ್ನೆಲ್ಲ ಕಂಪ್ಲೀಟಾಗಿ ನೋಡಿದರೆ ತುಂಬ ಒಳ್ಳೆಯದು. ನಾನು ಹೇಳಿದೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೋಡ್ಕೊಳ್ಳಿ ಫಸ್ಟು. ಥಿಯರಿ ಇಲ್ಲದೇ ಇಲ್ಲಿ ಬರಬೇಡಿ. ಸೊ ಥಿಯರಿ ಬೇಸ್ ಇಲ್ಲದೆ ಇದ್ದರೆ ನಾನು ಹೇಳೋದು ನಿಮ್ಗೆ ಇಷ್ಟನೇ ಆಗೋದಿಲ್ಲ. ಯಾಕೆಂದರೆ ಥಿಯರಿ ಪರ್ಫೆಕ್ಟಾಗಿರಬೇಕು, ಆವಾಗ ನಾನು ಹೇಳೋದೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ 7 ಫಂಡಮೆಂಟಲ್ ಕ್ವಾಂಟಿಟಿ ಇದೆಯಲ್ಲ, ಈ 7 ಫಂಡಮೆಂಟಲ್ ಕ್ವಾಂಟಿಟಿಯನ್ನು ನಾವು ಇದನ್ನೇ ಯೂಸ್ ಮಾಡಬೇಕು. ಈ 7 ಫಂಡಮೆಂಟಲ್ ಕ್ವಾಂಟಿಟಿಯನ್ನೇ ಯೂಸ್ ಮಾಡಿ ಸೊ ನಮಗೆ ಗೊತ್ತಿರುವ ಎಲ್ಲ ಫಿಸಿಕಲ್ ಕ್ವಾಂಟಿಟಿಯನ್ನು ಅದರಲ್ಲೇ ಎಕ್ಸ್ಪ್ರೆಸ್ ಮಾಡಬೇಕು. ಅದು ಇಂಪಾರ್ಟೆಂಟ್. ಸೊ ಹಾಗಾಗಿ ನಾವು ಒಂದು SI ಸಿಸ್ಟಮಲ್ಲಿ ಮಾತಾಡ್ತಾ ಇದ್ದೀವಿ, ಅದರ ಯೂನಿಟ್ಗಳನ್ನು ನೆನ್ಪಿಟ್ಕೋಬೇಕು. ಈಗ ಮೇಯ್ನಾಗಿ ನಾನು ಡೈಮೆನ್ಷನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಕೇಳಿದರೆ ಜನರಲಿ MLT ಅನ್ನು ತಗೋತೀವಿ. M ರಿಪ್ರೆಸೆಂಟ್ಸ್ ಮಾಸ್, L ಲೆಂತಿಗೆ ಸಂಬಂಧಪಟ್ಟಿದ್ದು, T ಟೈಮ್. ಈ 3 ಸಾಕಾಗುತ್ತೆ. ಜೊತೆಗೆ ಅಡಿಷ್ನಲ್ ಬಂದಾಗ ಯಾವುದು ಒಂದು ಟೆಂಪ್ರೇಚರ್ ಬರುತ್ತೆ ಕೆಲವೊಮ್ಮೆ. ಸೊ ನಿಮ್ಮ ಫಸ್ಟ್ PUದಲ್ಲಿ ಬರುವಂಥದ್ದು ಆ ಟೆಂಪ್ರೇಚರನ್ನು ಬಂದಾಗ ಅದನ್ನು K ಅಂತ ಸೇರಿಸ್ಕೊತೀವಿ. ಇನ್ನು ಸೆಕೆಂಡ್ ಇಯರ್ಗೆ ಹೋದಾಗ ಕರೆಂಟ್ ಬರುತ್ತೆ, ಎಲೆಕ್ಟ್ರಿಕ್ ಕರೆಂಟನ್ನು, ಸೊ A ಅಂತ ಸೇರಿಸ್ಕೊತೀವಿ. ಇನ್ನು ಮೋಲ್ ಬರೋದು ತುಂಬ ಅಪರೂಪ. ಇನ್ನು ಕ್ಯಾಂಡೆಲ್ ಅಂತೂ ವೆರಿ ರೇರ್. ಓಕೆ, ಸೊ ಹಾಗಾಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು, ಕನ್ವರ್ಟ್ ಮಾಡ್ತಾ ಇರೋದು ನೀವು ಇಲ್ಲಿಂದ ಎಲ್ಲಿ ಮಾಸ್, ಲೆಂತ್, ಟೈಮ್, ಟೆಂಪ್ರೇಚರ್, ಕರೆಂಟ್, ಇಷ್ಟು ಮ್ಯಾಕ್ಸಿಮಮ್ ಬರುವಂಥದ್ದು. ಸೊ ಹಾಗಾಗಿ ಇದು ಫಂಡಮೆಂಟಲ್ ಕ್ವಾಂಟಿಟಿ. ಸೊ ಯಾವುದೇ ಒಂದು ಡಿರೈವ್ಡ್ ಕ್ವಾಂಟಿಟಿಯನ್ನು ತಗೊಂಡಾಗ ಅದರಲ್ಲಿ ಫಂಡಮೆಂಟಲ್ ಕ್ವಾಂಟಿಟಿ ಯಾವುದಿದೆ ಮತ್ತು ಎಷ್ಟು ಪ್ರಮಾಣದಲ್ಲಿದೆ, ಸೊ ಅದನ್ನು ನಾವು ಕರೆಕ್ಟಾಗಿ ಅರ್ಥ ಆಗ್ಬಿಡ್ತು ಅಂದರೆ ಮತ್ತೇನು ಡಿಫಿಕಲ್ಟಿ ಇರೋದಿಲ್ಲ. ಈಗ ಫಸ್ಟಲ್ಲಿ ಏನು ಕೇಳಿದರೆ ಸಪ್ಲಿಮೆಂಟರಿ ಕ್ವಾಂಟಿಟಿ ಅಂತಿದೆ ನೋಡಿ. ಇದು ಅಬ್ಸರ್ವ್ ಮಾಡಿ. ಸೊ ಪ್ಲೇನ್ ಆ್ಯಂಗಲ್ ಮತ್ತು ಸಾಲಿಡ್ ಆ್ಯಂಗಲ್ ಇದೆಯಲ್ಲ, ಸೊ ಇದಕ್ಕೆ ಯೂನಿಟ್ ಇದೆ ನೋಡಿ, ರೇಡಿಯನ್ಸ್ ಆ್ಯಂಡ್ ಸ್ಟೆರಿಡಿಯನ್ ಅಂತೇಳಿ. ಓಕೆ, ಸೊ ಎರಡಕ್ಕೂ ಯೂನಿಟ್ ಇದೆ, ಬಟ್ ಡೈಮೆನ್ಷನ್ ಇಲ್ಲ. ಡೈಮೆನ್ಷನ್ ಇಲ್ಲ ಯಾಕೆ ಅಂದರೆ ಈಸ್ ರೇಷಿಯೋ ಆಫ್ ದ ಲೆನ್ಸ್ ಆ್ಯಂಡ್ ದಿಸ್ ಈಸ್ ರೇಷಿಯೋ ಆಫ್ ದ ಏರಿಯಾ. ನೋಡಿ ಇಲ್ಲಿ ಏರಿಯಾ ಆ್ಯಂಡ್ ಸ್ಕ್ವೇರ್ ಆಫ್ ರೇಡಿಯಸ್. ಸೊ L ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ದರ್ ಇಸ್ ನೋ ಡೈಮೆನ್ಷನ್. ಎಲ್ಲಾದರೂ ಕೆಲವೊಮ್ಮೆ ಕೇಳ್ಬೋದು ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಯೂನಿಟ್ ಬಟ್ ನೋ ಡೈಮೆನ್ಷನ್. ಸೊ ಇವೆರಡು ಬೆಸ್ಟ್ ಎಕ್ಸಾಂಪಲ್ಗಳು. ಓಕೆ, ಈಗ ನಾವೇನು ಮಾಡುವ ಕೇಳಿದರೆ ಫಿಸಿಕಲ್ ಕ್ವಾಂಟಿಟಿಯನ್ನು, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿಯನ್ನು ತಗೊಂಡು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿಯನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ, ಹೇಗೆ ಲಿಂಕ್ ಮಾಡ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನು ಕೇಳಿದರೆ ಏರಿಯಾ ಅಂತೀವಿ ನಾವು. ಏರಿಯಾ ಅಂದಾಗ ಇದರಲ್ಲಿ ಲೆಂತ್ ಇಂಟು ಲೆಂತ್ ಇರುತ್ತೆ. ಸೊ ನೋಡಿ ಡೈಮೆನ್ಷನಲ್ಲಿ ಏನಾಯಿತು ಕೇಳಿದರೆ M ಇರೋದಿಲ್ಲ 0, Tನೂ ಇರೋದಿಲ್ಲ 0, ಬಟ್ L ಇದೆ. ಎಷ್ಟಿದೆ L? 2 ಟೈಮ್ಸ್ ಇದೆ. ಸೊ ಲೆಂತ್ ಇಂಟು ಲೆಂತ್, L to the power of 2 or L ಸ್ಕ್ವೇರ್ ಅಂತಲೂ ಹೇಳ್ಬೋದು. ಸೊ ಇದರ ಯೂನಿಟ್ ಏನು ಅಂದರೆ ಮೀಟರ್ ಸ್ಕ್ವೇರ್.
ಈಗ ನೆಕ್ಸ್ಟು ವಾಲ್ಯೂಮ್ ಬಂದಾಗ ಏನಾಯಿತು, ಲೆಂತ್ ಇಂಟು ಲೆಂತ್ ಇಂಟು ಲೆಂತ್, ಲೆಂತ್ 3 ಟೈಮ್ಸ್ ಇದೆ. ಸೊ ಅದರ ಡೈಮೆನ್ಷನ್ ಬರೆಯುವಾಗ m0 l3 t0. ಸೊ ಇದನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಹಾಗೆಯೇ ನೆಕ್ಸ್ಟ್ ಮಾಸ್ ಪರ್ ಯೂನಿಟ್ ಲೆಂತ್ ಅಂತೀವಿ ನಾವು, ನೆಕ್ಸ್ಟ್ ಬರುವಂಥ ಫಿಸಿಕಲ್ ಕ್ವಾಂಟಿಟಿಗಳು. ಸೊ ಮಾಸ್ ಡಿವೈಡ್ ಬೈ ಲೆಂತ್ ಅಂತ ಅರ್ಥ ಇದರದ್ದು. ಸೊ ಎಮ್ ನ್ಯೂಮರೇಟ್ರಲ್ಲಿದೆ, ಎಲ್ ಡಿನಾಮಿನೇಟ್ರಲ್ಲಿದೆ. ಸೊ ಇದು ನಾವೆಲ್ಲವನ್ನು ತಂದು ನ್ಯೂಮರೇಟ್ರಲ್ಲೇ ಇಡಬೇಕು. ಅವಾಗ ಏನಾಯಿತು, ಡಿನಾಮಿನೇಟ್ರಿಂದ ತರುವಾಗ L-1 ಅಂತ ಆಯಿತು. M1 L-1 T0 ಇದೆ. ಸೊ ನೆಕ್ಸ್ಟ್ ಏನು ಕೇಳಿದರೆ ಡೆನ್ಸಿಟಿ. ಡೆನ್ಸಿಟಿ ಅಂದರೆ ಮಾಸ್ ಬೈ ವಾಲ್ಯೂಮ್. ವಾಲ್ಯೂಮ್ ಆಲ್ರೆಡಿ ನಾವು ನೋಡ್ಕೊಬಂದಿದ್ದೀವಿ ನೋಡಿ. ಹೀಗೆ ಬೆಳೆಸ್ತಾ ಹೋಗಬೇಕು ನಾವು. ವಾಲ್ಯೂಮ್ ನಮ್ಗೆ ಗೊತ್ತಿದೆ L³ ಅಂತೇಳಿ, ಮಾಸ್ ಗೊತ್ತಿದೆ M1. ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ M1 L-3 T0. ನೆಕ್ಸ್ಟ್ ಏನು ಕೇಳಿದರೆ ರಿಲೇಟಿವ್ ಡೆನ್ಸಿಟಿ ಅನ್ನುವಂಥದ್ದು. ಸೊ ಇದಕ್ಕೆ ಸ್ಪೆಸಿಫಿಕ್ ಗ್ರಾವಿಟಿ ಅಂತಲೂ ಕರೀತಾರೆ. ನೀವು ಫಸ್ಟ್ ಪಿ ಯು ಅಲ್ಲಿ ಕಲಿತೀರಿ. ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಹೆಸರಿದೆ, ಬಟ್ ಆ ರೀತಿ ಏನು ಗ್ರಾವಿಟಿಯಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಬಟ್ ಇಟ್ಸ್ ಎ ರಿಲೇಟಿವ್ ಡೆನ್ಸಿಟಿ, ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಸೆಲ್ಸಿಯಸ್, ಇದರ ಆ್ಯಕ್ಚುಯಲ್ ಡೆಫಿನೇಷನ್. ಸೊ ಇಲ್ಲಿ ಎರಡೂ ಕಡೆ ನಾವೇನು ಮಾಡ್ತೀವಿ ಅಂದರೆ ಡೆನ್ಸಿಟಿಯನ್ನೇ ತಗೊಂಡು ಅದರ ರೇಷಿಯೋಸನ್ನು ತಗೋತೀವಿ, ಅಂದರೆ ಡೆನ್ಸಿಟಿ ಡಿವೈಡ್ ಬೈ ಡೆನ್ಸಿಟಿ. ಸೊ ಹಾಗಾಗಿ ಇದಕ್ಕೇನಾಯಿತು, ಡೈಮೆನ್ಷನ್ ಇರೋದಿಲ್ಲ, ಯೂನಿಟು ಇರೋದಿಲ್ಲ. ಸೊ ಈ ರೀತಿ ಸೇಮ್ ಫಿಸಿಕಲ್ ಕ್ವಾಂಟಿಟಿಯ ರೇಷಿಯೋ ತಗೊಂಡಾಗ ಅಲ್ಲಿ ನಮಗೆ ಯಾವುದೇ ಯೂನಿಟ್ ಇರೋದಿಲ್ಲ, ನೆನಪಿರಲಿ, ಅದಕ್ಕೆ ಡೈಮೆನ್ಷನ್ಸು ಇರೋದಿಲ್ಲ. ಓಕೆ, ಯೂನಿಟ್ಲೆಸ್ ಕ್ವಾಂಟಿಟಿ. ಸೊ ನೆಕ್ಸ್ಟ್ ಏನು ಅಂದರೆ ವೆಲಾಸಿಟಿ ಇರ್ಬೋದು, ಸ್ಪೀಡ್ ಇರ್ಬೋದು. ಸೊ ಇದು ಏನು ಕೇಳಿದರೆ ಎರಡನ್ನೂ ನಾವು ಡಿಸ್ಟೆನ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಲೆಂತ್ ಬೈ ಟೈಮಿಂದ ನಾವು ನೋಡ್ತೀವಿ. ಸೊ ಹಾಗಾಗಿ L1 T-1 ಅಂತೇಳಿ. ಈ ವೆಲಾಸಿಟಿ ಗ್ರೇಡಿಯಂಟ್ ಅಂತ ಬರುತ್ತೆ. ಭಾಳ ಅಪರೂಪಕ್ಕೆ ನೀವು ಥಿಯರಿ ಕ್ಲಾಸ್ಗಳಲ್ಲಿ ಯೂಸ್ ಮಾಡ್ತೀರಿ ಇದನ್ನು. ಸೊ ಅಂದರೆ ವೆಲಾಸಿಟಿ ಪರ್ ಡಿಸ್ಟೆನ್ಸ್ ಅಂದರೆ ಡಿವೈಡ್ ಬೈ ಡಿಸ್ಟೆನ್ಸನ್ನು ವೆಲಾಸಿಟಿ ಗ್ರೇಡಿಯಂಟ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಕೇಳಿದರೆ ವೆಲಾಸಿಟಿ ನಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, L-1 ಡಿವೈಡ್ ಬೈ L. ಸೊ L ಕ್ಯಾನ್ಸಲ್ ಆಗುತ್ತೆ ನೋಡಿ, L0 ಆಯಿತು, T-1 ಯೂನಿಟ್ ಪರ್ ಸೆಕೆಂಡ್ ಆಯಿತು. ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದರೆ ಎಕ್ಸಲರೇಷನ್. ಎಕ್ಸಲರೇಷನ್ ಅಂದರೆ ವೆಲಾಸಿಟಿ ಡಿವೈಡ್ ಬೈ ಟೈಮ್. ನಮ್ಮ ಡೈಮೆನ್ಷನಲ್ಲಿ ಮಾತಾಡುವಾಗ ಸಿಂಪ್ಲಿ ಅಷ್ಟೇ ಹೇಳ್ಕೋಬೋದು, ಚೇಂಜ್ ಇನ್ ವೆಲಾಸಿಟಿ ಇಸ್ ವೆಲಾಸಿಟಿ ಇಟ್ ಸೆಲ್ಫ್ ಡಿವೈಡ್ ಬೈ ಟೈಮ್. ಸೊ ವೆಲಾಸಿಟಿ ಡೈಮೆನ್ಷನ್ ಗೊತ್ತಿದೆ, ಅದು ಡಿವೈಡ್ ಬೈ ಟೈಮ್ ಮಾಡಿದಾಗ ಏನಾಯಿತು ನೋಡಿ. ಸೊ ಮಾಸ್ 0 ಆಗುತ್ತೆ, L1 T-2, ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೆಕ್ಸ್ಟ್ ಲೀನಿಯರ್ ಮೊಮೆಂಟಮ್ M ಇಂಟು ವಿ. ನಮಗೆ M ಗೊತ್ತಿದೆ, ವಿದು ಗೊತ್ತಿದೆ ಡೈಮೆನ್ಷನ್ನು, M ಇಂಟು ವಿ ಮಾಡಿದರೆ ಆಯಿತು. ಸೊ M1 L1 T-1 ಇದು ಲೀನಿಯರ್ ಮೊಮೆಂಟಮ್ಗೆ. ನೆಕ್ಸ್ಟ್ ನೋಡಿ ಫೋರ್ಸ್ ಅಥವಾ ಥ್ರಸ್ಟ್ ಅಥವಾ ಟೆನ್ಷನ್, ಇವೆಲ್ಲ ಒಂದೇ ಒನ್ ಆ್ಯಂಡ್ ಸೇಮ್. ಡಿಫ್ರೆಂಟ್ ಸಿಚುವೇಷನ್ದಲ್ಲಿ ನಾವು ಅದನ್ನು ಹಾಗೆ ಕರಿತೀವಿ. ಸೊ ಇಲ್ಲೆಲ್ಲ ಏನಾಗುತ್ತೆ ಕೇಳಿದರೆ ಡೈಮೆನ್ಷನ್ನು F = M ಇಂಟು ಎ ನಮ್ಗೆ ಗೊತ್ತಿರುವಂಥದ್ದು. ಸೊ ಇದೇ ಅಪ್ಲಿಕೇಬಲ್ ಎಲ್ಲ ಕಡೆನೂ. ಹಾಗಾಗಿ ಮಾಸ್ ಇಂಟು ಎಕ್ಸಲರೇಷನ್ ಅಂತ ಹೇಳ್ತೀವಿ. ಎಕ್ಸಲರೇಷನ್ ನೋಡಿದ್ದೀವಿ ನಾವು ಯೂನಿಟನ್ನು, ಡೈಮೆನ್ಷನನ್ನು, ಮಾಸಿನ ಒಂದು ಡೈಮೆನ್ಷನನ್ನು ಸೇರಿಸಿದರೆ M1 L1 T-2. ಸೊ ಇದರ ಯೂನಿಟ್ ಯಾವಾಗಲೂ ಫೋರ್ಸ್ ಅಂತ ಬಂದಾಗ ನಾವು ಅದನ್ನು ನ್ಯೂಟನ್ನಲ್ಲೇ ಅಳತೆ ಮಾಡ್ತೀವಿ. ನೆಕ್ಸ್ಟು ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅನ್ನುವಂಥದ್ದು. ಸ್ಪ್ರಿಂಗ್ ಕಾನ್ಸ್ಟೆಂಟನ್ನು ನಾವು K ಅಂತ ಬರಿತೀವಲ್ವ. ಸೊ F is directly proportional to extension. F = K into L, K = F by L. ಹಾಗೆ. ಸೊ ಫಾರ್ಮುಲಾ ಗೊತ್ತಿರಬೇಕು, ನಾವೇನು ಫೈಂಡ್ ಔಟ್ ಮಾಡಬೇಕು ಅದನ್ನು ನೋಡ್ಕೋಬೇಕು. ಸೊ ಕರೆಸ್ಪಾಂಡಿಂಗ್ ಯೂನಿಟ್ ಅಥವಾ ಡೈಮೆನ್ಷನನ್ನು ಬರೆದ್ರೆ ನಮಗೆ ಬೇಕಾಗಿರೋ ಡೈಮೆನ್ಷನ್ ಸಿಗುತ್ತೆ. ಸೊ ಇಲ್ಲೇನಾಯಿತು ಕೇಳಿದರೆ ಫೋರ್ಸಿನ ಡೈಮೆನ್ಷನ್ ಗೊತ್ತಿದೆ, ಡಿವೈಡ್ ಬೈ ಲೆಂತ್ ಮಾಡಿದರೆ ಏನಾಯಿತು ನೋಡಿ, M1 L0 T-2. ಓಕೆ. ನೆಕ್ಸ್ಟ್ ಏನಂದರೆ ಇಂಪಲ್ಸ್ ಆಫ್ ಎ ಫೋರ್ಸ್. ಇಂಪಲ್ಸನ್ನು ನಾವೇನಂತೀವಿ, ಫೋರ್ಸ್ ಇಂಟು ಟೈಮ್ ಇಂಟ್ರೋಲ್, ಶಾರ್ಟ್ ಟೈಮಲ್ಲಿ ಇಂಪ್ಯಾಕ್ಟ್ ಆಗುವಂಥದ್ದು. ಫೋರ್ಸ್, ಲಾರ್ಜ್ ಫೋರ್ಸ್ ಆ್ಯಕ್ಟಿಂಗ್ ಫಾರ್ ಎ ಶಾರ್ಟ್ ಇಂಟ್ರೋಲ್ ಆಫ್ ಟೈಮ್. ಸೊ ಫೋರ್ಸ್ ಇಂಟು ಟೈಮ್ ಅಂದಾಗ ಫೋರ್ಸಿಂದ ಗೊತ್ತಿದೆ, ಟೈಮಿಂದ ಗೊತ್ತಿದೆ. ಸೊ ಫೋರ್ಸ್ ಇಂಟು ಟೈಮ್ ಮಾಡಿದಾಗ ಏನಾಯಿತು ನೋಡಿ, ಟೈಮ್ ಇಲ್ಲಿ +1 ಅಲ್ವಾ, ಆಲ್ರೆಡಿ -2 ಇರೋದು, +1 ಸೇರಿ -1 ಆಯಿತು. M1 L1 T-1. ಸೊ ನ್ಯೂಟನ್ ಸೆಕೆಂಡ್ ಈಸ್ ದ ಯೂನಿಟ್. ನೆಕ್ಸ್ಟ್ ಏನು ಕೇಳಿದರೆ ಪ್ರೆಷರ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಸೇಮ್ ಯೂನಿಟ್ ಆ್ಯಂಡ್ ಸೇಮ್ ಡೈಮೆನ್ಷನ್. ಸೊ ಪ್ರೆಷರ್ ಅಂದಾಗ ಡೆಫಿನೇಷನ್ ನೋಡಿ, ಫೋರ್ಸ್ ಪರ್ ಏರಿಯಾ. ಸೊ ಫೋರ್ಸ್ ಗೊತ್ತಿದೆ ನಮಗೆ, ಏರಿಯಾ ಗೊತ್ತಿದೆ, ಅದನ್ನು ಯೂಸ್ ಮಾಡಿ ಡೈಮೆನ್ಷನು M1 L-1 T-2 ಬರುತ್ತೆ. ಸೊ ಇದು SI ಯೂನಿಟ್ಟು ಪಾಸ್ಕಲ್ಲು. ನೆಕ್ಸ್ಟ್ ಏನು ಕೇಳಿದರೆ ಪ್ರೆಷರ್ ಗ್ರೇಡಿಯಂಟ್. ಈ ಗ್ರೇಡಿಯಂಟ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಡಿವೈಡ್ ಬೈ ಲೆಂತ್. ಓಕೆ. ಸೊ ಅಂದರೆ ಕರೆಸ್ಪಾಂಡಿಂಗ್ ಲೆಂತ್ಗೆ ಅದರ ವೇರಿಯೇಷನ್ ಏನು ಅಂತ ನೋಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ. ಪ್ರೆಷರ್ ಗ್ರೇಡಿಯಂಟ್ ಅಂದಾಗ ಏನಾಯಿತು, ಫೋರ್ಸ್ ಪರ್ ಲೆಂತ್, ಪ್ರೆಷರ್ ಪರ್ ಲೆಂತ್. ಪ್ರೆಷರ್ ನಮಗೆ ಯೂನಿಟ್ ಜಸ್ಟ್ ನಾವು ಡೈಮೆನ್ಷನ್ ಮಾಡ್ಕೊಂಬಂದಿದ್ವಿ, ಡಿವೈಡ್ ಇಟ್ ಬೈ ಲೆಂತ್. ಸೊ ಇಲ್ಲಿ ಗೆಟ್ ದ ಡೈಮೆನ್ಷನ್ M1 L-2 T-2. ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದರೆ ವರ್ಕ್ ಅನ್ನುವಂಥದ್ದು. ವರ್ಕನ್ನು ನಾವು ಹೇಗೆ ಡಿಫೈನ್ ಮಾಡ್ತೀವಿ, ಫೋರ್ಸ್ ಇಂಟು ಡಿಸ್ಟೆನ್ಸ್. ಫೋರ್ಸ್ ಅಂದರೆ ನಮ್ಗೆ ಡೈಮೆನ್ಷನ್ ಗೊತ್ತಿದೆ, ಡಿಸ್ಟೆನ್ಸ್ ಅನ್ನೋದು ಲೆಂತ್. ಸೊ ಅದನ್ನು ಮಲ್ಟಿಪ್ಲೈ ಮಾಡಿ, ಸೊ ಇಲ್ಲಿ ಗೆಟ್ M1 L2 T-2. ಓಕೆ. ಸೊ ಎನರ್ಜಿ ಅನ್ನೋದೇನಿದೆ ಕೇಳಿದರೆ, ಈ ವರ್ಕ್ ಮತ್ತು ಎನರ್ಜಿ ಸೇಮ್.
ಯಾಕೆ ಹೇಳಿ, ವರ್ಕ್ ಡನ್ ಈಸ್ ಸ್ಟೋರ್ಡ್ ಆ್ಯಸ್ ಎ ಎನರ್ಜಿ ಅಂತೀವಿ ನಾವು. ಅವ್ರು ನೋಡಿ ವರ್ಕ್ ಎನರ್ಜಿ ಥಿಯರಮಲ್ಲಿ ನೋಡಿ, ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್. ಸೊ ವರ್ಕ್ ಎನರ್ಜಿ ಎಲ್ಲ ಸೇಮು. ಮತ್ತು ಇನ್ನೊಂದು ಎನರ್ಜಿ, ಯಾವುದೇ ಎನರ್ಜಿ ಆಗಿರಲಿ, ಕೈನೆಟಿಕ್ ಇರಲಿ, ಪೊಟೆನ್ಷಿಯಲ್ ಇರಲಿ, ಯಾವುದೇ ಎನರ್ಜಿ ಇರಲಿ, ಸೊ ದಟ್ ಹ್ಯಾಸ್ ದ ಸೇಮ್ ಡೈಮೆನ್ಷನ್ M1 L2 T-2. ಓಕೆ. ಸೊ ನೆಕ್ಸ್ಟು ಪವರ್ ಅಂತ ಬಂದಾಗ, ಪವರ್ ಅಂದರೆ ಎಬಿಲಿಟಿ ಟು ಡೂ ವರ್ಕ್ ಆರ್ ಕೆಪಾಸಿಟಿ ಟು ಡೂ ವರ್ಕ್ ಅಂತೀವಿ. ಅಂದರೆ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತೀವಿ, ವರ್ಕ್ ಡಿವೈಡ್ ಬೈ ಟೈಮ್. ಸೊ ಡೆಫಿನೇಷನ್ ಗೊತ್ತಿರುತ್ತೆ ನೀವು ಫಸ್ಟ್ ಇಯರ್ದವರಿಗೆ ಆದರೆ ಸೆಕೆಂಡ್ ಇಯರ್ದವರಿಗೆ ಕಲ್ತಿದ್ದೀರಿ, ನೆನಪಿರುತ್ತೆ. ಸೊ ಪವರನ್ನು ನಾವೇನು ಮಾಡ್ತೀವಿ, ವರ್ಕ್ ಬೈ ಟೈಮ್ ಅಂತ ಕರಿತೀವಿ. ಸೊ ವರ್ಕ್ ಬೈ ಟೈಮ್ ಅಂದಾಗ ವರ್ಕಿನ ಡೈಮೆನ್ಷನ್ನು, ಎನರ್ಜಿ ಡೈಮೆನ್ಷನ್ನು ಸೇಮು ನಮ್ಗೆ ಗೊತ್ತಿದೆ, ಡಿವೈಡ್ ಬೈ ಟೈಮ್ ಮಾಡಿ. ಸೊ ಯು ವಿಲ್ ಗೆಟ್ ದ M1 L2 T-3. ಸೊ ಇದ್ರ ಯೂನಿಟು ವ್ಯಾಟ್ ಇರುತ್ತೆ. ನೆಕ್ಸ್ಟ್ ಏನು ಕೇಳಿದರೆ ಮೂಮೆಂಟ್ ಆಫ್ ಫೋರ್ಸ್ ಅಂತ ಹೇಳ್ತೀವಿ, ಕೆಲವೊಮ್ಮೆ ಟಾರ್ಕ್ ಅಂತೀವಿ, ಕೆಲವೊಮ್ಮೆ ಕಪಲ್ ಅಂತ ಕರಿತೀವಿ. ಸೊ ಈ ಬೇರೆ ಬೇರೆ ಸಿಚುವೇಷನ್ದಲ್ಲಿ. ಬಟ್ ಇವೆಲ್ಲ ಏನು ಕೇಳಿದರೆ, ಇದು ಒಂದು ವೆಕ್ಟರ್ ಕ್ವಾಂಟಿಟಿ ಅಂತ ನೀವು ಕಲಿತೀರಿ, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರೊಟೇಷನಲ್ ಮೋಷನ್ ಯೂನಿಟಲ್ಲಿ. ಸೊ ದಟ್ ಈಸ್ ಫೋರ್ಸ್ ಇಂಟು ಡಿಸ್ಟೆನ್ಸ್, F ಕ್ರಾಸ್ R ಅಂತ ಬರುತ್ತಲ್ಲ, R ಕ್ರಾಸ್ F ಅಂತೇಳಿ. ಸೊ ಫೋರ್ಸ್ ಇಂಟು ಡಿಸ್ಟೆನ್ಸ್. ಫೋರ್ಸ್ ಗೊತ್ತಿದೆ, ಡಿಸ್ಟೆನ್ಸ್ ಗೊತ್ತಿದೆ ನಮಗೆ. ಸೊ ಒನ್ಸ್ ಅಗೇನ್ ನಿಮಗೆ ನೆನಪಿಗೆ ಬರ್ಬೋದು, ಈಗ ಜಸ್ಟ್ ಕಲ್ತ್ಕೊಬಂದಿದ್ರಿ, ಫೋರ್ಸ್ ಇಂಟು ಡಿಸ್ಟೆನ್ಸ್ ಮಾಡಿದಾಗ ವರ್ಕ್ ಕೂಡ ಬಂದಿತ್ತು, ಎನರ್ಜಿ ಕೂಡ ಬಂದಿತ್ತು ಅಲ್ವಾ, ಸೇಮ್ ಡೈಮೆನ್ಷನ್. ಗೊತ್ತಾಯ್ತಲ್ವಾ? ಓಕೆ. ಸೊ ನೆಕ್ಸ್ಟು ರೇಡಿಯಸ್ ಆಫ್ ಗೈರೇಷನ್. ಈ ಮೊಮೆಂಟ್ ಆಫ್ ಇನರ್ಜಿ ಹೇಳುವಾಗ ನೋಡಿ, M × K². ಆ K ಅನ್ನೋದು ಏನು ಕೇಳಿದರೆ ಡಿಸ್ಟೆನ್ಸ್. ಸೊ ರೇಡಿಯಸ್ ಆಫ್ ಗೈರೇಷನ್ನ ಡೈಮೆನ್ಷನ್ ಕೇಳಿದರೆ, ಯೂನಿಟ್ ಕೇಳಿದರೆ ವೆರಿ ಸಿಂಪಲ್, ಅದರಲ್ಲಿರೋದು ಲೆಂತ್ ಮಾತ್ರ. ಸೊ M0 L1 T0 ಆ್ಯಂಡ್ ಇಟ್ಸ್ ಯೂನಿಟ್ ಈಸ್ ಮೀಟರ್. ನೆಕ್ಸ್ಟ್ ಏನು ಕೇಳಿದರೆ ಮೂಮೆಂಟ್ ಆಫ್ ಇನರ್ಷಿಯಾ. ಸೊ ಜನರಲ್ ಫಾರ್ಮ್ ಇದು ಮೂಮೆಂಟ್ ಆಫ್ ಇನರ್ಷಿಯಾ mk². ನೀವು ಅದನ್ನು ಒಂದೊಂದಕ್ಕೆ ನೋಡ್ತಾ ಹೋದರೆ mr²/2, mr²/12, ml² ಎಲ್ಲ. M ಒಂದು ಮಾಸ್ ಇರುತ್ತೆ, ಲೆಂತಿನ ಸ್ಕ್ವೇರ್ ಇರುತ್ತೆ. ಸೊ ಮಾಸ್ ಒಂದು, ಲೆಂತ್ 2 ಟೈಮ್ಸು M1 L2 T0. ಇದು ಮೊಮೆಂಟ್ ಆಫ್ ಇನರ್ಷಿಯಾ. ನೆಕ್ಸ್ಟ್ ಏನು ಕೇಳಿದರೆ ಆ್ಯಂಗ್ಯುಲರ್ ವೆಲಾಸಿಟಿ ಅಂದಾಗ ಏನು ಮಾಡ್ತೀವಿ ನಾವು, dθ ಡಿವೈಡ್ ಬೈ dt. ಅಂದರೆ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್. ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟನ್ನು ನಾವೇನು ಮಾಡ್ತೀವಿ, ರೇಡಿಯನ್ಸಲ್ಲಿ ಮೆಜರ್ ಮಾಡ್ತೀವಿ, SI ಯೂನಿಟಲ್ಲಿ. ಹಾಗಾಗಿ ಇದರ ಯೂನಿಟ್ ಏನಾಯಿತು ಅಂದರೆ ರೇಡಿಯನ್ ಪರ್ ಸೆಕೆಂಡು. ಬಟ್ ರೇಡಿಯನ್ಸ್ಗೆ ನಿಮ್ಗೆ ಡೈಮೆನ್ಷನ್ ಇಲ್ಲ ಅಂತ ಗೊತ್ತು. ಹಾಗಾಗಿ ನಮಗೆ ಡೈಮೆನ್ಷನ್ ಕೊಡೋರು ಯಾರು, ಈ ಟೈಮ್ ಮಾತ್ರ. ಹಾಗಾಗಿ M0 L0 T-1. ನೆಕ್ಸ್ಟ್ ಏನು ಅಂದರೆ ಫ್ರೀಕ್ವೆನ್ಸಿ ಅಂದರೆ ನಂಬರ್ ಆಫ್ ಆಸಿಲೇಷನ್. ಇದು ಕೌಂಟ್, ಇದು ನಂಬರ್ಸ್. ಇದು 10 ಆಸಿಲೇಷನ್ನು, 20 ಆಸಿಲೇಷನ್ ಪರ್ ಟೈಮ್. ಇಲ್ಲಿ ಕೂಡ ಹಾಗೆಯೇ ಈ ಮೇಲೆ ನಂಬರ್ ಆಫ್ ಆಸಿಲೇಷನ್ ಅನ್ನೋದು ಯೂನಿಟ್ಲೆಸ್ ಆ್ಯಂಡ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಟೈಮ್ ಅನ್ನೋದೇನು ಕೇಳಿದರೆ ಇಟ್ ಹ್ಯಾಸ್ ಎ ಡೈಮೆನ್ಷನ್ ಆ್ಯಂಡ್ ಯೂನಿಟ್. ಸೊ ಹಾಗಾಗಿ ನೋಡಿ M0 L0 T-1 ಪರ್ ಸೆಕೆಂಡ್ ಅಂತ ತಗೋತೀವಿ. ಹರ್ಜ್, ಇದನ್ನು ಹರ್ಜ್ ಅಂತಲೂ ಕರೀತಾರೆ. ಸೊ ನೆಕ್ಸ್ಟ್ ಏನು ಕೇಳಿದರೆ ಆ್ಯಂಗ್ಯುಲರ್ ಎಕ್ಸಲರೇಷನ್ ಅಂದರೆ ಆ್ಯಂಗ್ಯುಲರ್ ವೆಲಾಸಿಟಿ ಡಿವೈಡ್ ಬೈ ಟೈಮ್. ಆ್ಯಂಗ್ಯುಲರ್ ವೆಲಾಸಿಟಿ ನೋಡಿದ್ದೀವಿ ನಾವು, ಏನು ಬಂದಿತ್ತು, ರೇಡಿಯನ್ ಪರ್ ಸೆಕೆಂಡ್ ಬಂದಿತ್ತು. ಮತ್ತೆ ಟೈಮಿಂದ ಡಿವೈಡ್ ಮಾಡಿದ್ದೀವಿ ನಾವು. ಸೊ ಹಾಗಾಗಿ ರೇಡಿಯನ್ ಪರ್ ಸೆಕೆಂಡ್ ಸ್ಕ್ವೇರ್ ಆರ್ ರೇಡಿಯನ್ ಸೆಕೆಂಡ್ -2 ಪವರ್ -2. ಸೊ ಇಲ್ಲೇನಾಯಿತು ಅಂದರೆ ನಮಗೆ ಡೈಮೆನ್ಷನ್ ಕೊಡ್ತಾ ಇರೋದು ಈ ಟೈಮ್ ಮಾತ್ರ. ಆಲ್ರೆಡಿ 1 ಟೈಮ್ ಇತ್ತು, ಮತ್ತೆ ಟೈಮಿಂದ ಡಿವೈಡ್ ಮಾಡಿದ್ವಿ, T-2. ಓಕೆ. ನೆಕ್ಸ್ಟ್ ಆ್ಯಂಗ್ಯುಲರ್ ಮೊಮೆಂಟಮ್, L ಅಂತ ಬರಿತೀವಲ್ಲ, ಆ್ಯಂಗ್ಯುಲರ್ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್ ಇಂಟು ಡಿಸ್ಟೆನ್ಸ್. ಸೊ ಲೀನಿಯರ್ ಮೊಮೆಂಟಮ್ ಇಂಟು ಡಿಸ್ಟೆನ್ಸ್ ಅಂದಾಗ, ಸೊ ದಟ್ ಈಸ್ ಮೊಮೆಂಟಮ್ದು M × V, ಅದರ ಡೈಮೆನ್ಷನ್ ನಮ್ಗೆ ಗೊತ್ತಿದೆ, ಅದಕ್ಕೆ ಅಲ್ಲಿಂದ ಮಲ್ಟಿಪ್ಲೈ ಮಾಡಿ ಡಿಸ್ಟೆನ್ಸ್. ಸೊ M1 L2 T-1. ನೆಕ್ಸ್ಟ್ ಏನು ಕೇಳಿದರೆ ಸ್ಟ್ರೇನ್ ಅನ್ನುವಂಥದ್ದು. ಸ್ಟ್ರೇನನ್ನು ನಾವೇನಂತೀವಿ, ಚೇಂಜ್ ಇನ್ ಡೈಮೆನ್ಷನ್ ಟು ದ ಒರಿಜಿನಲ್ ಡೈಮೆನ್ಷನ್. ಲೆಂತಿಗೆ ಬಂದಾಗ, ಲಾಂಜಿಟ್ಯೂಡ್ನಲ್ಲಿ ಬಂದಾಗ ಚೇಂಜ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್. ಸೊ ಹಾಗಾಗಿ ಯಾವುದೇ ಒಂದು ರೇಷಿಯೋ ಸೇಮ್ ಫಿಸಿಕಲ್ ಕ್ವಾಂಟಿಟಿದು ಬರುತ್ತೋ ಅದಕ್ಕೆ ಡೈಮೆನ್ಷನ್ ಇರೋದಿಲ್ಲ, ಪ್ಲಸ್ ಯೂನಿಟ್ ಕೂಡ ಇರೋದಿಲ್ಲ. ಇನ್ನು ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಇದೆಯಲ್ಲ, ಸೊ ಯಾವುದೇ ಇರ್ಬೋದು, ಯಂಗ್ಸ್ ಇರ್ಬೋದು, ಶಿಯರ್ ಇರ್ಬೋದು, ಬಲ್ಕ್ ಇರ್ಬೋದು. ನಾವಿಲ್ಲೇನು ಮಾಡ್ತೀವಿ, ಸ್ಟ್ರೆಸ್ ಬೈ ಸ್ಟ್ರೇನನ್ನು ನೋಡ್ತೀವಿ, ಸ್ಟ್ರೆಸ್ ಬೈ ಸ್ಟ್ರೇನ್. ಸೊ ಸ್ಟ್ರೆಸ್ ಬೈ ಸ್ಟ್ರೇನ್ ಅಂದಾಗ ಏನಾಯಿತು, ಸ್ಟ್ರೇನಿಗೆ ಯೂನಿಟ್ಲೆಸ್, ಸ್ಟ್ರೆಸ್ಸಿಗೆ ಯೂನಿಟ್ ಇದೆ. ಸೊ ಸ್ಟ್ರೆಸ್ ಈಸ್ ನಥಿಂಗ್ ಬಟ್ ಪ್ರೆಷರ್. ಹಾಗಾಗಿ ಅದರ ಒಂದು ಡೈಮೆನ್ಷನ್ ಇದಕ್ಕೆ ಬರುವಂಥದ್ದು. ನೋಡಿ, ಇದ್ರ ಮೇಲೆಲ್ಲ ಕ್ವಶನ್ಸ್ ಕೇಳಿದ್ದಾರೆ CETಯಲ್ಲಿ. ಟಫ್ ಅಂತ ಯಾಕೆ ಅನ್ಕೋತೀರಿ, ನಿಮಗೆ ಸ್ಟ್ರೆಸ್ ಗೊತ್ತಿದೆ, ಪ್ರೆಷರ್ ಗೊತ್ತಿದೆ, ಫೋರ್ಸ್ ಗೊತ್ತಿದೆ ಸಾಕು. ಫೋರ್ಸ್ ಪರ್ ಏರಿಯಾ ಮಾಡಿದರೆ ಸ್ಟ್ರೆಸ್ ಬರುತ್ತೆ. ಸ್ಟ್ರೆಸ್ ಬಂದಾಗ ನೀವು ಏನು ಯೂನಿಟ್ ಬಂತು, ಡೈಮೆನ್ಷನ್ ಬಂತು, ಅದೇ ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿಗೆ ಬರುತ್ತೆ. ಓಕೆ. ಸೊ ನೆಕ್ಸ್ಟು ಸರ್ಫೇಸ್ ಟೆನ್ಷನ್. ಈ ಸರ್ಫೇಸ್ ಟೆನ್ಷನನ್ನು
ನಾವು ಟೆನ್ಷನ್ ಅಂದಾಗ ಫೋರ್ಸ್ ಪರ್ ಲೆಂತ್ ಅಂತೀವಿ, ಸರ್ಫೇಸ್ ಎನರ್ಜಿ ಅಂದಾಗ ಏನಂತೀವಿ, ವರ್ಕ್ ಡನ್ ಪರ್ ಏರಿಯಾ ಅಂತ ಕರಿತೀವಲ್ವಾ. ಸೊ ಇಲ್ಲಿ F/L ಅಂತ ಇದೆಯಲ್ಲ, F/L ಅನ್ನುವಂಥದ್ದು. ಸೊ ಫೋರ್ಸ್ ಪರ್ ಲೆಂತ್, ಫೋರ್ಸಿಂದು ಗೊತ್ತಿದೆ ಡೈಮೆನ್ಷನ್ನು, ಲೆಂತಿಂದು ಡೈಮೆನ್ಷನ್ನು ಗೊತ್ತಿದೆ ನಮಗೆ. ಸೊ ಹಾಗಾಗಿ m1 L0 T - 2. ಓಕೆ. ಕೊಯಿಫಿಷಿಯೆಂಟ್ ಆಫ್ ವಿಸ್ಕಾಸಿಟಿ, ಈಟ ಇದೆಯಲ್ಲ, ಇದು ಕೊಯಿಫಿಷಿಯೆಂಟ್ ಆಫ್ ವಿಸ್ಕಾಸಿಟಿ. ಸೊ ಇದನ್ನು ನಾವೇನಂತೀವಿ ಕೇಳಿದರೆ ಫೋರ್ಸ್ ಪರ್ ಏರಿಯಾ, ಅದು ಸ್ಟ್ರೆಸ್ಸನ್ನು ತಗೋತೀವಿ ನಾವು, ಡಿವೈಡ್ ಬೈ ಸ್ಟ್ರೇನ್ ರೇಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಸ್ಟ್ರೇನ್ ರೇಟ್ ಅಂತೀವಿ ಡೆಫಿನೇಷನ್ ಹೇಳುವಾಗ. ಬಟ್ ಸ್ಟ್ರೇನ್ ರೇಟ್ ಅಂದಾಗ ಏನು, ಚೇಂಜ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್ ವಿತ್ ರಿಸ್ಪೆಕ್ಟ್ ಟು ಟೈಮ್. ಅದೇನಾಗುತ್ತೆ ಆವಾಗ, ವಿತ್ ರಿಸ್ಪೆಕ್ಟ್ ಟು ಟೈಮ್ ಮಾಡಿದಾಗ dV/dx ಆಗುತ್ತೆ, ವೆಲಾಸಿಟಿ ಗ್ರೇಡಿಯಂಟ್. ಸೊ ವೆಲಾಸಿಟಿ ಗ್ರೇಡಿಯಂಟ್ ಅಂದರೆ ಗೊತ್ತಿದೆ ನಿಮಗೆ, ಏರಿಯಾ ಗೊತ್ತಿದೆ, ಫೋರ್ಸ್ ಗೊತ್ತಿದೆ. ಸೊ ಈ ಫಾರ್ಮುಲಾ ನೆನಪಿದ್ರೆ ನೀವು ಈಸಿಯಾಗಿ ಕೊಯಿಫಿಷಿಯೆಂಟ್ ಆಫ್ ವಿಸ್ಕಾಸಿಟಿಯ ಡೈಮೆನ್ಷನನ್ನು ಬರಿಬೋದು. ಕೇಳಿದ್ದಾರೆ ಇದನ್ನು, ಡೈಮೆನ್ಷನ್ ಆಫ್ ಕೊಯಿಫಿಷಿಯೆಂಟ್ ಆಫ್ ವಿಸ್ಕಾಸಿಟಿ ಅನ್ನುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಏನು ಅಂದರೆ ಟೆಂಪ್ರೇಚರ್ ಗ್ರೇಡಿಯಂಟು, ಟೆಂಪ್ರೇಚರ್ ಬೈ ಡಿಸ್ಟೆನ್ಸ್. ಇಲ್ಲಿ ಟೆಂಪ್ರೇಚರ್ ಅಂತ ಬಂದಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಟ್ಸ್ ನಾಟ್ ಎ ಟೈಮ್, ಟಿ ಅಲ್ಲ, ಅದಕ್ಕೆ ಕೆಲ್ವಿನ್ನಲ್ಲೇ ಬರಿಬೇಕು. ನಾವು ಎಷ್ಟೋ ಸರಿ ಕ್ಲಾಸಲ್ಲಿ ಏನು ಮಾಡ್ತೀವಿ, ಟೆಂಪ್ರೇಚರ್ ಅಂದ್ಕೊಂಡು ಕ್ಯಾಪಿಟಲ್ ಟಿ ಹಾಕಿ ತೋರಿಸಿರ್ತೀವಿ. ಬಟ್ ನೆನಪಿರಲಿ, ಕ್ಯಾಪಿಟಲ್ ಟಿ ಎಲ್ಲಿಗಿದು, ಟೈಮಿಗೆ ಮಾತ್ರ. ಸೊ ಟೆಂಪ್ರೇಚರ್ SI ಯೂನಿಟಲ್ಲಿ ನಾವು ಕೆಲ್ವಿನ್ನಲ್ಲಿ ಅಳತೆ ಮಾಡ್ತೀವಿ. ಸೊ ಹಾಗಾಗಿ ಟೆಂಪ್ರೇಚರ್ ಬೈ ಡಿಸ್ಟೆನ್ಸ್ ಅಂದರೆ L-1, ನೋಡಿ ಉಳಿದೆಲ್ಲ 0, K 1 ಇದೆ, ಕೆಲ್ವಿನ್. ಮೋಲಾರ್ ಮಾಸ್ ಅನ್ನೋದು ಮಾಸ್ ಬೈ ನಂಬರ್ ಆಫ್ ಮೋಲ್ಸ್. ಸೊ ಈ ಮೋಲ್ಸ್ ಅನ್ನೋದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಲ್ವಾ. ಸೊ ಹಾಗಾಗಿ ಮಾಸ್ ಬೈ ಮೋಲನ್ನು ನಾವು ತಗೋಬೇಕು. ಸೊ M1 ಇದೆ, ಮೋಲ್ -1 ಇದೆ. ಓಕೆ. ನೆಕ್ಸ್ಟ್ ಏನು ಕೇಳಿದರೆ ಕ್ವಾಂಟಿಟಿ ಆಫ್ ಹೀಟ್ ಇರ್ಬೋದು ಅಥವಾ ಇಂಟರ್ನಲ್ ಎನರ್ಜಿ ಇರ್ಬೋದು. ನೋಡಿ ಇವೆಲ್ಲ ಏನು ಅಂದರೆ ಹೀಟ್ ಈಸ್ ಆಲ್ಸೋ ಫಾರ್ಮ್ ಆಫ್ ಎನರ್ಜಿ. ಸೊ ನಾವು ಹೀಟನ್ನು ಎನರ್ಜಿ ಅಂತ ಕರಿತೀವಿ, ಇಂಟರ್ನಲ್ ಎನರ್ಜಿ ಅಂತೀವಿ. ಇವೆಲ್ಲ ಎನರ್ಜಿಗೆ ಎಕ್ಸಾಂಪಲ್ಗಳು. ಸೊ ಇದರ ಒಂದು ಡೈಮೆನ್ಷನ್ ಏನಿರುತ್ತೆ, ಸೇಮ್ ಆ್ಯಸ್ ಎನರ್ಜಿ ಡೈಮೆನ್ಷನ್ ಹೇಗಿರುತ್ತೋ ಹಾಗೆ ಇರುತ್ತೆ. ನೆಕ್ಸ್ಟ್ ಹೀಟ್ ಕೆಪಾಸಿಟಿ ಅನ್ನೋದು, ಸೊ dQ/dt ಹೀಟ್ ಕೆಪಾಸಿಟಿ ನೆನಪಿರಲಿ, ಸ್ಪೆಸಿಫಿಕ್ ಹೀಟ್ ಅಲ್ಲ, ಹೀಟ್ ಕೆಪಾಸಿಟಿ dQ/dt ಅಂತೀವಿ. ಸೊ ಇಲ್ಲಿ ನಾವು ಒಂದು ಡೈಮೆನ್ಷನ್ ಹಾಕಿದರೆ ಇದು dQ ಅನ್ನೋದು ಎನರ್ಜಿ, dt ಅನ್ನೋದೇನು ಚೇಂಜ್ ಇನ್ ಟೆಂಪ್ರೇಚರ್, ಟೈಮ್ ಅಲ್ಲ. ಕ್ಯಾಪಿಟಲ್ T ಅಂದರೆ ಟೆಂಪ್ರೇಚರ್ ಇಲ್ಲಿ, ಬಟ್ ಡೈಮೆನ್ಷನ್ನಲ್ಲಿ K ಅಂತ ಬರಿಬೇಕು. ಹಾಗಾಗಿ ಏನಾಯಿತು, M1 L2 T - 2 K -1. ಸೊ ಜೌಲ್ ಪರ್ kg. ಓಕೆ. ನೆಕ್ಸ್ಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಇಲ್ಲಿ ಮಾಸ್ ಬರುತ್ತೆ, ಸ್ಪೆಸಿಫಿಕ್ ಅಂದಾಗ ಮಾಸ್ ಬರುತ್ತೆ. ಸೊ ದಟ್ ಈಸ್ dQ/dt ಡಿವೈಡ್ ಬೈ m ಆರ್ 1/m ಇಂಟು dQ/dt ಅಂತ ನಿಮ್ಗೆ ಡೆಫಿನೇಷನ್ ಬರೆಸ್ತೀವಲ್ಲ ನಾವು ಸ್ಪೆಸಿಫಿಕ್ ಹೀಟನ್ನು. ಸೊ ಇಲ್ಲಿ dQ/dt ಜಸ್ಟ್ ಈಗ ನೀವು ನೋಡ್ಕೊಂಡು ಬಂದಿದ್ರಿ, ಡಿವೈಡ್ ಬೈ m ಮಾಡಿದರೆ ಅದರ ಡೈಮೆನ್ಷನ್ ಸಿಕ್ಕೋಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಒಂದೊಂದು ಡೈಮೆನ್ಷನ್ ನೋಡ್ತಾ ಹೋಗ್ಬೋದು ನಾವು. ಇನ್ನು ಲೆಟೆಂಟ್ ಹೀಟ್ ಅನ್ನುವಂಥದ್ದು, ಸೊ ದಟ್ ಈಸ್ L = Q/m. L = Q ಅಂದರೆ ಎನರ್ಜಿ, ಇದು m ಅಂದರೆ ಮಾಸ್. ಸೊ ಎನರ್ಜಿ ನೋಡಿದ್ದೀವಿ, ಮಾಸ್ ಗೊತ್ತಿದೆ, ಇದರ ಡೈಮೆನ್ಷನನ್ನು ಫೈಂಡ್ ಔಟ್ ಮಾಡ್ಬೋದು. M0 L2 T - 2 K0 ಅಂತ. ನೆಕ್ಸ್ಟ್ ಏನು ಅಂದರೆ ಥರ್ಮಲ್ ಕಂಡಕ್ಟಿವಿಟಿ. ಸೊ ಈ ಥರ್ಮಲ್ ಕಂಡಕ್ಟಿವಿಟಿ ಅಂದಾಗ K ಅಂತ ನಾವು ಅಲ್ಲಿ ಬರಿತೀವಿ, ಅಲ್ಲಿ ಆ್ಯಕ್ಚುಲಿ Q/T ಅಂತ ಬರಿತೀವಿ. ನೋಡಿ ನೆನಪಿದೆಯಾ ನಿಮಗೆ ಫಾರ್ಮುಲಾ, Q/T = K × A. ಎ ಅನ್ನೋದು ಕ್ರಾಸ್ ಸೆಕ್ಷನಲ್ ಏರಿಯಾ ಆ್ಯಂಡ್ ಡಿವೈಡ್ ಬೈ ಲೆಂತ್ ಅಂತ ತಗೋತೀವಿ, ಕರೆಕ್ಟಾ. ಸೊ ಇಲ್ಲಿ ನೋಡಿ ನಾವು Kಯನ್ನು ಸಪ್ರೇಟ್ ಮಾಡಿದರೆ ದಿಸ್ ಈಸ್ ಕ್ವಾಂಟಿಟಿ ಆಫ್ ಹೀಟ್ ಆಯಿತು. ಎ ಅನ್ನೋದು ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ, ಲೆಂತ್ ಇಂಟು ಲೆಂತ್. dt ಚೇಂಜ್ ಇನ್ ಟೆಂಪ್ರೇಚರ್ ಡಿವೈಡ್ ಬೈ dx, ಟೆಂಪ್ರೇಚರ್ ಗ್ರೇಡಿಯಂಟ್ ಆಯಿತು. ಇದು ಟೈಮ್. ಸೊ ಇಷ್ಟಕ್ಕೂ ನಾವು ಎಲ್ಲ ಗೊತ್ತಿರೋದ್ರೇ ಆಗಿರೋದ್ರಿಂದ ಫಾಸ್ಟಾಗಿ ನಾವು ಅದಕ್ಕೆ ಡೈಮೆನ್ಷನ್ ಬರೆದ್ರೆ M1 L1 T - 3 K1 ಅಂತ, ವ್ಯಾಟ್ ಫಾರ್ ಮೀಟರ್ ಕೆಲ್ವಿನ್. ಸೊ ಈಗ ಸೆಕೆಂಡ್ ಪಿ ಯುಗೆ ಹೋಗೋಣ. ಸೆಕೆಂಡ್ ಪಿ ಯುಗೆ ಹೋದಾಗ ಫಸ್ಟ್ ಪಿ ಯುದವರೆಗೆ ಇದು ಹೊಸದಾಗಿರುತ್ತೆ ಕೆಲವು ಕ್ವಾಂಟಿಟಿಗಳು, ಬಟ್ ಸೆಕೆಂಡ್ ಪಿ ಯುದವರೆಗೆ ಇದು ಫ್ಯಾಮಿಲಿಯರ್ ಆಗಿರುತ್ತೆ. ಈಗ ನೋಡಿ ನಾವು ಫಸ್ಟ್ ನೋಡೋದು ಚಾರ್ಜನ್ನು, ಫಸ್ಟ್ ಯೂನಿಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದು ನೆನಪಿರಲಿ, ಕರೆಂಟ್ ಅನ್ನೋದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ, ಬಟ್ ಚಾರ್ಜ್ ಅಲ್ಲ. ಸೊ ಹಾಗಾಗಿ ನಾವು ಕರೆಂಟಿನ ಡೆಫಿನೇಷನ್ಗೆ ಹೋದರೆ I = dQ/dt, I = dQ. therefore dQ = I × ಟೈಮ್. ನೋಡಿ I ಅನ್ನೋದು ಕರೆಂಟು ಇಂಟು ಟೈಮ್. ಸೊ ಹಾಗಾಗಿ ಕರೆಂಟ್ ಅನ್ನೋದು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ನೋಡಿ A ಇದೆ, ಟೈಮ್ ಇದೆ. ಸೊ A1 ಇದೆ, T1 ಇದೆ. ಇದು ಚಾರ್ಜ್ ಇದ್ದು. ನೆಕ್ಸ್ಟ್ ಏನು ಅಂದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಲ್ಲ. ಸೊ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಂತ ಕರಿತೀವಿ, ಫೋರ್ಸ್ ಪರ್ ಚಾರ್ಜ್, ಇದನ್ನು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ನಾವು ತುಂಬ ಬೇಸಿಕ್ ಡೆಫಿನೇಷನ್ನಲ್ಲಿ ಹೋದರೆ ಇವೆಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ.
ಸೊ ಅವಾಗ ಏನಾಯಿತು ಕೇಳಿದರೆ ಫೋರ್ಸಿಂದು ಫೋರ್ಸೇ, ಅದನ್ನು ಚೇಂಜ್ ಮಾಡಲಿಕ್ಕಿಲ್ಲ. ಡಿವೈಡ್ ಬೈ ಕ್ಯೂ ಗೊತ್ತಿದೆ ನಮಗೆ, ಈಗ ಜಸ್ಟ್ ನೋಡಿದ್ದೀವಿ ಎ ಇಂಟು ಟಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದ ಡೈಮೆನ್ಷನ್. ಸೊ M1 L1 T -3 A -1 ನೋಡಿ, ಆ್ಯಂಪಿಯರ್ ಕ್ಯಾರಿ ಆಗ್ತಾ ಹೋಗುತ್ತೆ. ಕರೆಂಟ್ ಅನ್ನೋದು ಎಲ್ಲೆಲ್ಲಿ ಬರುತ್ತೋ, ಕರೆಂಟ್ನ ರಿಲೇಷನ್ಸ್ ಎಲ್ಲಿದೆಯೋ ಅಲ್ಲಿ ಆ್ಯಂಪಿಯರು ಬರ್ತಾ ಇರುತ್ತೆ, ಎ ಬರ್ತಾ ಇರುತ್ತೆ. ನೆಕ್ಸ್ಟ್ ಏನು ಅಂದರೆ ಡೈಪೋಲ್ ಮೂಮೆಂಟ್, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಸೊ ಇದು ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟು ಚಾರ್ಜ್ ಇಂಟು ಡಿಸ್ಟೆನ್ಸ್ ಅಲ್ವಾ. ಸೊ ಚಾರ್ಜ್ ಅಂದರೆ ಏನು, ಎ ಇಂಟು ಟಿ, ಡಿಸ್ಟೆನ್ಸ್ ಅಂದರೆ ಲೆಂತ್. ನಿಮಗೆ ಇದರ ಡೈಮೆನ್ಷನ್ ಸಿಗುತ್ತೆ. ಸೊ ಇದರ SI ಯೂನಿಟ್ಟು ಏನು ಕೇಳಿದರೆ ಕೂಲಮ್ ಮೀಟರ್, CM ಅಂದರೆ ಸೆಂಟಿಮೀಟರ್ ಅಲ್ಲ, ಕೂಲಮ್ ಮೀಟರ್, ಚಾರ್ಜ್ ಇಂಟು ಡಿಸ್ಟೆನ್ಸ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆದರೆ ಏನಾಗುತ್ತೆ ನೋಡಿ. ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟಲ್ಲಿ I ಇಂಟು ಕರೆಂಟ್ ಇಂಟು A ಸ್ಕ್ವೇರ್ ಅಂತ, ಏರಿಯಾ ಸ್ಕ್ವೇರ್ ತಗೋತೀವಿ ನಾವು. M = I ಇಂಟು A ಸ್ಕ್ವೇರ್. ಸೊ ಕರೆಂಟ್ ಇಂಟು ಏರಿಯಾ. ಕರೆಂಟ್ ಅಂದರೆ ಏನು, A ಇಂಟು ಟಿ, ಏರಿಯಾ ಅಂದರೆ L ಸ್ಕ್ವೇರ್. ಸೊ ನೋಡಿ L ಸ್ಕ್ವೇರ್ A ಬಂದಿದೆಯಲ್ವಾ. ಸೊ ಟಿ ಏನಾಗಬೇಕು ಇಲ್ಲಿ, T1 ಆಗಬೇಕು. ಇದು ಟೈಮ್ ಇದೆ ಕರೆಂಟಿಗೆ ಅಲ್ವಾ. ಓಕೆ, ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನು ಅಂದರೆ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ. ಎಲೆಕ್ಟ್ರಿಕ್ ಫೀಲ್ಡಿನ ಯೂನಿಟ್ ಬಂದಿದೆ ನಮಗೆ, ಏರಿಯಾ ಅಂದರೆ ಎಲ್ ಸ್ಕ್ವೇರ್. ಸೊ ಇದಕ್ಕೆ ಮಲ್ಟಿಪ್ಲೈ ಮಾಡಿ ವಿಲ್ ಗೆಟ್ M1 L3 T -3 A -1. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ವೋಲ್ಟೇಜ್ ಆರ್ EMF ಯಾವುದೇ ಇರ್ಬೋದು. ಸೊ ನಾವೇನು ಮಾಡ್ತೀವಿ ಅಂದರೆ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜನ್ನು ಪೊಟೆನ್ಷಿಯಲ್ ಅಂತ ಕರಿತೀವಿ. ಎರಡು ಪ್ಲೇಸಲ್ಲಿ ನಾವು ನೋಡಿದರೆ ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗುತ್ತೆ. ಸೊ ವರ್ಕ್ ಡನ್ ಬೈ ದ ಬ್ಯಾಟ್ರಿ ಅಂತ ತೊಗೊಂಡ್ರೆ EMF ಅಂತೀವಿ ನಾವು, ಓಪನ್. ಸೊ ಇದರ ಡೈಮೆನ್ಷನ್ ಏನು, ವರ್ಕ್ ಡನ್ ಗೊತ್ತಿದೆ ನಮಗೆ, ಕ್ಯೂ ಗೊತ್ತಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಯು ವಿಲ್ ಗೆಟ್ M1 L2 T -2 A -1. ಇದನ್ನು ಯೂಸಲಿ ವೋಲ್ಟಲ್ಲಿ ಅಳತೆ ಮಾಡ್ತಾರೆ. ಇನ್ನು ಕೆಪಾಸಿಟೆನ್ಸ್ ಅಂದಾಗ ಏನು ಮಾಡಬೇಕು ನಾವು, C = Q/V. ಕ್ಯೂ ಗೊತ್ತಿದೆ, ವಿ ಜಸ್ಟ್ ಈಗ ನೋಡಿದ್ದೀವಿ, ಪೊಟೆನ್ಷಿಯಲ್ ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದ ಡೈಮೆನ್ಷನ್. M -1 L -2 T⁴ A⁴. ಓಕೆ, ನೆಕ್ಸ್ಟು ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸಿಗೆ ನಾವು ಡೈಮೆನ್ಷನ್ ಫೈಂಡ್ ಔಟ್ ಮಾಡುವಾಗ ಏನು ಮಾಡಬೇಕು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಮಗೆ ಈಗ ಜಸ್ಟ್ ನೋಡಿದ್ದೀವಿ, ಕರೆಂಟ್ ಗೊತ್ತಿದೆ, ಎರಡು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೋಡಿ, ಇಷ್ಟೊತ್ತು ಹೇಳ್ತಾ ಇರೋದು ನಾನು ಒಂದು ಕಡೆಯಿಂದ ಒಂದೊಂದೇ ಲಿಂಕ್ ಕೊಡ್ತಾ ಬರ್ತಾಯಿದ್ದೀನಿ, ನೀವು ಅಬ್ಸರ್ವ್ ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. ಸೊ ಏನಾದರೂ ಫಸ್ಟ್ ಇಯರ್ ಮಕ್ಕಳಾದರೆ ಇದನ್ನು ಒಂದು ಕಾಪಿ ಮಾಡಿಟ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿಕೊಂಡು, ನಿಮಗೆ ಪಕ್ಕ ರಿಲೇಷನ್ಸ್ ಗೊತ್ತಾಗುತ್ತೆ. ಸೊ ಡೈಮೆನ್ಷನ್ ಆಟೋಮೆಟಿಕಲಿ ಬರ್ತಾ ಹೋಗುತ್ತೆ. M1 L2 T -3 A -2 ರೆಸಿಸ್ಟೆನ್ಸನ್ನು ಓಮಲ್ಲಿ ಅಳತೆ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕಂಡಕ್ಟೆನ್ಸ್ ಅನ್ನುವಂಥದ್ದು. ಸೊ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸಿಗೆ ಕಂಡಕ್ಟೆನ್ಸ್ ಅಂತ ಕರೀತಾರೆ. ನೀವು ರೆಸಿಸ್ಟೆನ್ಸ್ನ ಡೈಮೆನ್ಷನ್ ಗೊತ್ತಿದೆಯಾ, ಸೊ ಆ ಡೈಮೆನ್ಷನನ್ನು ರಿವರ್ಸ್ ಮಾಡಿ, ಪ್ಲಸ್ ಇದ್ದಲ್ಲಿ ಮೈನಸ್ಸು, ಮೈನಸ್ ಇದ್ದಲ್ಲಿ ಪ್ಲಸ್ಸು. ಸೊ ಯು ವಿಲ್ ಗೆಟ್ ದ ಡೈಮೆನ್ಷನ್ ಫಾರ್ ದ ಕಂಡಕ್ಟೆನ್ಸ್. ನೆಕ್ಸ್ಟು ರೆಸಿಸ್ಟಿವಿಟಿ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳಿ. ρ = R × L / A. ಎಲ್ ಅನ್ನೋದು ಲೆಂತು, ಎ ಅಂದರೆ ಏರಿಯಾ, ಲೆಂತ್ ಇಂಟು ಲೆಂತ್. ಆರ್ನಿಂದ ಜಸ್ಟ್ ಮಾಡಿದ್ರಲ್ವ ಡೈಮೆನ್ಷನ್ನು, ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ, ಸಿಂಪ್ಲಿಫೈ ಮಾಡಿ. ಸೊ ವಿಲ್ ಗೆಟ್ ದ ಡೈಮೆನ್ಷನ್ ಆಫ್ ರೆಸಿಸ್ಟಿವಿಟಿ. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಸೊ ಈಸ್ ದ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟಿವಿಟಿಯ ರೆಸಿಪ್ರೋಕಲ್ಗೆ ನಾವು ಕಂಡಕ್ಟಿವಿಟಿ ಅಂತೀವಿ. ಸೇಮ್ ಥಿಂಗ್, ಏನು ಮಾಡಿ, ರೆಸಿಸ್ಟಿವಿಟಿ ಡೈಮೆನ್ಷನನ್ನು ರಿವರ್ಸ್ ಮಾಡಿ. ರಿವರ್ಸ್ ಮಾಡೋದಂದರೆ ಪಾಸಿಟಿವ್ ಇದ್ದಲ್ಲಿ ನೆಗೆಟಿವ್, ನೆಗೆಟಿವ್ ಇದ್ದಲ್ಲಿ ಪಾಸಿಟಿವ್ ಮಾಡಿ. ಯು ವಿಲ್ ಗೆಟ್ ದ ಡೈಮೆನ್ಷನ್ ಫಾರ್ ದ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ನೆಕ್ಸ್ಟ್ ಏನು ಅಂದರೆ ಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಇಂಡಕ್ಷನನ್ನು ನಾವು ಹೇಳುವಾಗ F = QVB ಅಂತ ಒಂದು ಡೆರಿವೇಷನ್ ಮಾಡ್ತೀವಿ ಅಲ್ವಾ. ಸೊ ಅದನ್ನು ಆ ಎಕ್ಸ್ಪ್ರೆಷನನ್ನು ಯೂಸ್ ಮಾಡಿದರೆ B = F/QV. ಎಫ್ ಗೊತ್ತಿದೆ ನಮಗೆ, ಫೋರ್ಸ್, ಕ್ಯೂ ಗೊತ್ತಿದೆ, ಚಾರ್ಜು A × T. ಪೊಟೆನ್ಷಿಯಲನ್ನು ನಾವು ಇದು ವೆಲಾಸಿಟಿಯನ್ನು ನಾವು ನಮಗೆ ಬೇಸಿಕಲಿ ಗೊತ್ತಿದೆ ವೆಲಾಸಿಟಿದು. ಸೊ ಇಷ್ಟು ಡೈಮೆನ್ಷನ್ ಹಾಕಿ, ಅದಕ್ಕೆ ಥಿಯರಿ ಗೊತ್ತಿರಬೇಕು, ಯಾವ್ಯಾವ್ದು ರಿಲೇಷನ್ ಹೇಗೆ ಕನೆಕ್ಟ್ ಆಗಿದೆ ಅನ್ನೋದು ಗೊತ್ತಿದ್ದರೆ ಡೈಮೆನ್ಷನ್ಗಳನ್ನು ಆಟೋಮೆಟಿಕ್ಕಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನು ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಹೇಗೆ ಡಿಫೈನ್ ಮಾಡ್ತೀವಿ, ಸೇಮ್ ಥಿಂಗ್, ಎಲೆಕ್ಟ್ರಿಕ್ ಫ್ಲಕ್ಸ್ ಡಿಫೈನ್ ಮಾಡಿದಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಏರಿಯಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಜಸ್ಟ್ ನೋಡ್ಕೊಬಂದ್ವಲ್ಲ ನಾವು, ಮ್ಯಾಗ್ನೆಟಿಕ್ ಇಂಡಕ್ಷನ್ ಅವ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೀವಲ್ಲ ನಾವು. ಸೊ ಅದರ ಡೈಮೆನ್ಷನ್ ನೋಡಿದ್ದೀವಿ, ಏರಿಯಾ ಗೊತ್ತಿದೆ ನಮಗೆ, ಲೆಂತ್ ಇಂಟು ಲೆಂತ್, ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದ ಡೈಮೆನ್ಷನ್. ನೆಕ್ಸ್ಟ್ ಸೆಲ್ಫ್ ಇಂಡಕ್ಟೆನ್ಸ್ ಆರ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಎರಡೂ ಎಕ್ಸ್ಪ್ರೆಷನ್ಗಳು ಆಲ್ಮೋಸ್ಟ್ ಸೇಮೇ ಇರುತ್ತೆ. ಸೊ ಇಂಡ್ಯೂಸ್ಡ್ EMF = -L × di/dt ಬರುತ್ತೆ. ಇಂಡ್ಯೂಸ್ಡ್ EMF ಇನ್ ಕೇಸ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಏನು ಬರುತ್ತೆ, -M × di/dt ಬರುತ್ತೆ. ಸೊ ಎಕ್ಸ್ಪ್ರೆಷನ್ ಸೇಮ್ ಇರುತ್ತೆ, ಇಂಡಕ್ಟೆನ್ಸ್ ಯಾವುದೇ ಇರಲಿ. ವಿ ಅನ್ನೋದು EMF ಇಂಡ್ಯೂಸ್ಡ್ ಇನ್ ದ ಸರ್ಕ್ಯೂಟು,
ಇದು ರಿವರ್ಸ್. ಈಗ ನೋಡಿ ಎಲ್ಲನ್ನು ಸಪ್ರೇಟ್ ಮಾಡಿದ್ದೀನಿ ಅದಕ್ಕೆ. ಡಿ ಐ ಬೈ ಡಿ ಟಿ ಇರೋದು ಡಿ ಟಿ ಬೈ ಡಿ ಐ ಆಯಿತು. ಓಕೆ, ಇಲ್ಲಿ ಇ ಎಮ್ ಎಫ್ ಅಂದರೆ ವೋಲ್ಟೇಜು ಆರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೈಮೆನ್ಷನು, ಡಿ ಟಿ ಅಂದರೆ ಚೇಂಜ್ ಇನ್ ಟೈಮ್, ಡಿ ಐ ಅಂದರೆ ಕರೆಂಟ್, ಎ ಬರುತ್ತೆ. ಸೊ ಹಾಗಾಗಿ ನಮಗೆ ಏನಾಯಿತು ಕೇಳಿದ್ರೆ ಇವೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ವಿಲ್ ಗೆಟ್ ದ ಡೈಮೆನ್ಷನ್. ನೆಕ್ಸ್ಟ್ ಇನ್ನು ಕೆಲವು ಫಿಸಿಕಲ್ ಕಾನ್ಸ್ಟೆಂಟ್ಗಳಿರ್ತವೆ. ಸೊ ಆ ಕಾನ್ಸ್ಟೆಂಟ್ಗಳ ಡೈಮೆನ್ಷನನ್ನೇ ಕೇಳ್ತಾ ಇರ್ತಾರೆ. ಹೆಚ್ಚಿನ ಸಂದರ್ಭದಲ್ಲಿ ಸಿ ಇ ಟಿ ಲೆವೆಲಿಗೆ ಕಾನ್ಸ್ಟೆಂಟ್ಗಳ ಒಂದು ಡೈಮೆನ್ಷನನ್ನು ಕೇಳ್ತಾರೆ, ಇಲ್ಲ ಯೂನಿಟ್ ಕೇಳ್ತಾರೆ. ಸೊ ಮೊದಲನೇದಾಗಿ ಏನು ಅಂದರೆ ಸ್ಪೀಡ್ ಆಫ್ ಲೈಟ್, ಕೇಳಲಿಕ್ಕಿಲ್ಲ ಅಲ್ವಾ, ಯಾಕೆಂದರೆ ಭಾಳ ಸುಲಭ ಆಯಿತು. ಡಿಸ್ಟೆನ್ಸ್ ಬೈ ಟೈಮ್ L1t-1. ನೆಕ್ಸ್ಟ್ ಏನಂದರೆ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಕೇಳಿದ್ದಾರೆ ಇದನ್ನು. ಸೊ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂದಾಗ ನಿಮ್ಗೆ ನೆನಪಿ ಬರಬೇಕು, ಗ್ರಾವಿಟೇಷನ್ ಫೋರ್ಸ್ ಇಕ್ವೇಷನ್ ನೆನಪಿರಬೇಕು. F = G × m ಕ್ಯಾಪಿಟಲ್ M ಸ್ಮಾಲ್ m ಆರ್ m1 m2 ಡಿವೈಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ r². ಸೊ ಅಲ್ಲಿಂದ G ಸಪ್ರೇಟ್ ಮಾಡ್ಕೋಬೇಕು. ಸೊ ಈಗ F ಗೊತ್ತಿದೆ ನಮಗೆ, R ಅಂದರೆ ಡಿಸ್ಟೆನ್ಸು, M ಮಾಸ್ ಇಷ್ಟು ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ದ ಡೈಮೆನ್ಷನ್. ಓಕೆ, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ P v = nRT ಇಕ್ವೇಷನ್ ಗೊತ್ತಿದೆ. R = PV/NT. ಸೊ n ಇಸ್ ದ ನಂಬರ್ ಆಫ್ ಮೋಲ್ಸ್, T ಅನ್ನೋದು ಟೆಂಪ್ರೇಚರು, P ಪ್ರೆಷರು, V ವಾಲ್ಯೂಮ್ ಇದು ನೆನ್ಪಿಟ್ಕೊಳ್ಳಿ. ಸೊ ಹಾಗೆ ನಾವು ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನೋಡಿ ಈ ಒಂದು ಡೈಮೆನ್ಷನ್ ಸಿಗುತ್ತೆ. ಡೈಮೆನ್ಷನ್ ಎನ್ನಿಂದ ಬಂದಿರೋದು ನಂಬರ್ ಆಫ್ ಮೋಲ್ಸಿಂದ ಮೋಲ್ ಬಂದಿದೆ. ಇದು ಟೆಂಪ್ರೇಚರು ಪರ್ ಕೆಲ್ವಿನ್. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ಬೋಲ್ಟ್ಮನ್ ಕಾನ್ಸ್ಟೆಂಟ್ ಅಲ್ವಾ. ಸೊ ಈಸ್ ಈಕ್ವಲ್ ಟು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ಸಲ್ಲಿ ಬರುತ್ತಲ್ಲ, ಈಸ್ ಈಕ್ವಲ್ ಟು ½ kB × T. kB ಅನ್ನೋದು ಬೋಲ್ಟ್ಮನ್ ಕಾನ್ಸ್ಟೆಂಟ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಎನರ್ಜಿ ಬೈ ಟೆಂಪ್ರೇಚರ್, ಎನರ್ಜಿ ಡಿವೈಡ್ ಬೈ ಟೆಂಪ್ರೇಚರ್ ಬಂದಿದೆ ನೋಡಿ. ಭಾಳ ಈಸಿ ಅಲ್ವಾ ಇದು. ಸೊ ಎಕ್ಸ್ಪ್ರೆಷನ್ ಗೊತ್ತಿರಬೇಕು, ಥಿಯರಿ ಪಕ್ಕಾ ಇರಬೇಕು, ಸ್ಟ್ರಾಂಗ್ ಇರಬೇಕು. ನೆಕ್ಸ್ಟ್ ಏನಂದರೆ ವೇನ್ಸ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಲ್ಯಾಂಬ್ಡಾ × T = B, ಡೈರೆಕ್ಟ್ ಹೀಗೆ ಇರುತ್ತೆ ಇಕ್ವೇಷನ್ನು. ಇದೇನಾಯಿತು ಕೇಳಿದರೆ ಲ್ಯಾಂಬ್ಡಾ ಅನ್ನೋದೇನು ಕೇಳಿದರೆ ವೇವ್ ಲೆಂತ್ ನೋಡಿ, ಲೆಂತ್ ಇದು ಸಿಂಪ್ಲಿ ಲೆಂತ್ ಇದು. T ಅನ್ನೋದು ಟೆಂಪ್ರೇಚರ್. ಸೊ L1 K1 ಇಷ್ಟೇ ಇರೋದು. ಸ್ಟಿಫೆನ್ಸ್ ಕಾನ್ಸ್ಟೆಂಟು. ಸೊ ಇಲ್ಲಿ ಫೋರ್ತ್ ಪವರ್ ಆಫ್ ದ ಟೆಂಪ್ರೇಚರ್, ಎನರ್ಜಿ ಎಮಿಟೆಡ್ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತಾರಲ್ಲ. ಸೊ ಸಿಗ್ಮಾ = E/T⁴. ಎನರ್ಜಿ ಗೊತ್ತಿದೆ ನಿಮಗೆ, ಟೆಂಪ್ರೇಚರ್ ಟು ದ ಪವರ್ ಆಫ್ 4 ಡಿನಾಮಿನೇಟ್ರಲ್ಲಿದೆ ನೋಡಿ. ಮೇಲೆ ಬಂದರೆ K⁻⁻4 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಇದನ್ನು ತುಂಬ ಸರಿ ಕೇಳಿದ್ದಾರೆ. ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಎಲ್ಲಿ ಬರುತ್ತೆ? ಸೆಕೆಂಡ್ ಇಯರಲ್ಲಿ ಫಸ್ಟ್ ಯೂನಿಟಲ್ಲಿ ಕೂಲಮ್ಸ್ ಫೋರ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ F = 1/4πε0 Q1 Q2/r². ಸೊ ಅಲ್ಲಿ ಎಪ್ಸಿಲಾನ್ ಈಚೆ ತಂದ್ಕೊಂಡ್ರೆ F ಇಲ್ಲಿಗೆ ಹೋಯ್ತು. ಸಬ್ಸ್ಟಿಟ್ಯೂಟ್ ಮಾಡಿ Q1 Q2 ಏನೇ ಇರಲಿ ಡೈಮೆನ್ಷನ್ ಸೇಮ್, A × T 2 ಸರಿ ಇದೆ, A2 T2 ಆಯಿತು. 4π ವರಿ ಮಾಡಬೇಡಿ, ಯಾಕೆಂದರೆ 4π ಅನ್ನೋದು ಕಾನ್ಸ್ಟೆಂಟ್ ಆಯಿತು. ನೆಕ್ಸ್ಟ್ ಏನು ಕೇಳಿದರೆ ಎಫ್ ಅನ್ನೋದು ಫೋರ್ಸ್ ಆಯಿತು. ಸೊ R ಅನ್ನೋದು ಏನು ಕೇಳಿದರೆ ಲೆಂತ್ ಆಯಿತು. ಇಷ್ಟು ಡೈಮೆನ್ಷನ್ ಗೊತ್ತಿದೆ ನಮಗೆ. ಸೊ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಏನಾಗುತ್ತೆ, ನಿಮಗೆ ಈ ಒಂದು ಡೈಮೆನ್ಷನ್ ಸಿಗುತ್ತೆ. M1 L-3 T4 ಇವೆಲ್ಲ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್. ನೋಡಿ, ಪರ್ಮಿಯಾಬಿಲಿಟಿ ಅನ್ನೋದು ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಬರುವಂಥದ್ದು. ಸೊ ಇಲ್ಲಿ μ0 ನಾವು ಈ ಎಕ್ಸ್ಪ್ರೆಷನ್ನಿಂದ ತಗೊಂಡು ಎಲ್ಲಿ ಬಯೋಟ್-ಸವರ್ಟ್ ಲಾ ಅಂತೇಳಿ. ಸೊ dB = μ0/4π ಐಡಿಯಲ್ sin θ / r². dB ಅನ್ನೋದು ಸ್ಮಾಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತಿದೆ ನಮಗೆ. R ಅನ್ನೋದು ಲೆಂತ್ ಆಯಿತು, I ಅನ್ನೋದು ಕರೆಂಟ್, DL ಅನ್ನೋದು ಸ್ಮಾಲ್ ಎಲಿಮೆಂಟ್, ಲೆಂತ್ ಎಲಿಮೆಂಟ್ ಅಂತ ಕರಿತೀವಿ. sin θ ಅನ್ನೋದು ರೇಷಿಯೋ ಆಫ್ ದ ಸೈಡ್ಸ್, ಅದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ ಯೂನಿಟ್ಸು ಡೈಮೆನ್ಷನ್ ಇರೋದಿಲ್ಲ. ಸೊ ಹಾಗಾಗಿ ಏನಾಯಿತು ಕೇಳಿದರೆ ಇದರ ಡೈಮೆನ್ಷನ್ನು ಏನು ಮಾಡ್ತೀರಿ ನೀವು, ಮ್ಯಾಗ್ನೆಟಿಕ್ ಫೀಲ್ಡ್ ಹಾಕ್ತೀರಿ ಇಂಟು ಲೆಂತ್ ಸ್ಕ್ವೇರ್ ಡಿವೈಡ್ ಬೈ ಎ, ಕರೆಂಟ್ ಡಿವೈಡ್ ಬೈ ಲೆಂತ್, ಇಷ್ಟು ಮಾಡಿದರೆ ಈ ಡೈಮೆನ್ಷನ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಕೇಳಿದರೆ ಸರ್ಫೇಸ್ ಎನರ್ಜಿ ಅನ್ನೋದು ಸರ್ಫೇಸ್ ಟೆನ್ಷನ್ ಯೂನಿಟಲ್ಲಿ ಬರುವಂಥದ್ದು. ಸೊ ಇಲ್ಲೇನಾಯಿತು ಕೇಳಿದರೆ ಎನರ್ಜಿ ಡಿವೈಡ್ ಬೈ ಏರಿಯಾ. ಸೊ M1 L0 T-1. ಯಾಕೆ? ಏರಿಯಾ ಅನ್ನೋದು ಲೆಂತ್ ಇಂಟು ಲೆಂತ್. ಓಕೆ, ನೆಕ್ಸ್ಟ್ ಪ್ರೆಷರ್ ಎನರ್ಜಿ ಅನ್ನೋದು ಪ್ರೆಷರ್ ಇಂಟು ವಾಲ್ಯೂಮ್. ಇದು ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ಬರುವಂಥದ್ದು. ಪ್ರೆಷರ್ ಇಂಟು ವಾಲ್ಯೂಮ್. ಸೊ ನೋಡಿ ಯೂನಿಟ್ ಏನಿದೆ ನೋಡಿ, M1 L2 T-2 ಯೂನಿಟ್ ಆಫ್ ಎನರ್ಜಿ ಅಲ್ವಾ. ಎಸ್, ಇನ್ನು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಈಗಷ್ಟೇ ಹೇಳಿದೆ ನಿಮಗೆ. ಸೊ ಲೆಂತ್ ಬೈ ಲೆಂತ್ ಅಂತ ಬರುತ್ತೆ, ಯೂನಿಟ್ ಲೆಸ್ ಆ್ಯಂಡ್ ಡೈಮೆನ್ಷನ್ ಲೆಸ್. ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ತಗೊಳ್ಳಿ.
ಇನ್ನು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅನ್ನೋದೇನು ಕೇಳಿದರೆ ನೋಡಿ ಇ ಈಸ್ ಈಕ್ವಲ್ ಟು ಎಚ್ ನ್ಯೂ, ಆ ಎಕ್ಸ್ಪ್ರೆಷನ್ನಿಂದ ತೊಗೋತೀವಿ ಪ್ಲಾಂಕ್ಸ್ ಕಾನ್ಸ್ಟೆಂಟನ್ನು. ಸೊ ದಟ್ ಈಸ್ ಎನರ್ಜಿ ಬೈ ಫ್ರೀಕ್ವೆನ್ಸಿ. ಎನರ್ಜಿ ಗೊತ್ತು ನಮಗೆ, ಫ್ರೀಕ್ವೆನ್ಸಿ ಅಂದರೆ ಪರ್ ಸೆಕೆಂಡ್. ಸೊ ಹಾಗಾಗಿ ಜೌಲ್ ಪರ್ ಸೆಕೆಂಡ್ ಅಂತ ಬರುತ್ತೆ. ತುಂಬ ಸರಿ ಕೇಳಿರುವಂಥದ್ದು. ಈ ಪ್ಲಾಂಕ್ಸ್ ಕಾನ್ಸ್ಟೆಂಟ್ನ ಯೂನಿಟನ್ನು ನೀವು ತೊಗೊಂಡು ನೋಡಿದರೆ, ಸೊ ಇಟ್ಸ್ ದ ಯೂನಿಟ್ ಆಫ್ ದ ಆ್ಯಂಗ್ಯುಲರ್ ಮೊಮೆಂಟಮ್ಗೆ ಈಕ್ವಲ್ ಆಗುತ್ತೆ. ಅದನ್ನು ತುಂಬ ಸರಿ ಕೇಳಿದ್ದಾರೆ. ಓಕೆ, ಇನ್ನು ಸೆಂಟ್ರಿಫಿಟಲ್ ಎಕ್ಸಲರೇಷನ್ ಅಂತೀವಲ್ಲ ನಾವು, ಎ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಇವೆಲ್ಲ ತುಂಬ ಈಸಿ. ನನಗೆ ಸೆಂಟ್ರಿಫಿಟಲ್ ಫೋರ್ಸ್ ಗೊತ್ತಿದೆ, ಎಮ್ ವಿ ಸ್ಕ್ವೇರ್ ಬೈ ಆರ್. ಸೆಂಟ್ರಿಫಿಟಲ್ ಎಕ್ಸಲರೇಷನ್ನು ವಿ ಸ್ಕ್ವೇರ್ ಬೈ ಆರ್. ಸೊ ವೆಲಾಸಿಟಿ ಸ್ಕ್ವೇರ್ ಇದೆ, ಡಿವೈಡ್ ಬೈ ಡಿಸ್ಟೆನ್ಸ್ ಇದೆ. ಸೊ ಹಾಗಾಗಿ ಇದನ್ನು ಬರಿಬೋದು. ನೆಕ್ಸ್ಟ್ ಏನು ಕೇಳಿದ್ರೆ ಈ ರೇಡಿಯಂಟ್ ಫ್ಲಕ್ಸ್ ಇರ್ಬೋದು ಅಥವಾ ರೇಡಿಯಂಟ್ ಪವರ್ ಇರ್ಬೋದು, ಎನರ್ಜಿ ಎಮಿಟೆಡ್ ಪರ್ ಟೈಮ್ ಅಂತ ತಗೋತೀವಿ. ಸೊ ಎನರ್ಜಿ ಬೈ ಟೈಮ್ ಇಷ್ಟೇ. ಅದರಲ್ಲಿ ನೀವು ಥಿಂಕ್ ಮಾಡಬೇಕಾಗಿರೋದು ಇಷ್ಟೇ. ಫಿಸಿಕಲ್ ಕ್ವಾಂಟಿಟಿ ಯಾವ್ಯಾವುದಿದೆ, ಒಂದು ಎನರ್ಜಿ ಇದೆ, ಇನ್ನೊಂದು ಟೈಮ್ ಇದೆ. ಎನರ್ಜಿ ಡಿವೈಡ್ ಬೈ ಟೈಮ್ ಮಾಡಿದರೆ m1 L2 T-3. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಎ ಸಿ, ಅಲ್ಟರ್ನೇಟಿಂಗ್ ಕರೆಂಟ್ ಯೂನಿಟಲ್ಲಿ ಬರುವಂಥದ್ದು. ಸೊ ಒಮೆಗಾ ಇಂಟು ಸಿ ಅಂತ ಬರಿತೀವಿ. ನೋಡಿ ಇದರ ಡೈಮೆನ್ಷನ್ ನೋಡಿ, m1 L2 T-3 A-2. ಎಲ್ಲೋ ಹಿಂದೆ ನೋಡಿದ ನೆನಪು ಬರುತ್ತಾ ನೋಡಿ, ಇದರ ಯೂನಿಟ್ ಓಮ್. ಓಕೆ, ಅದೇ ಥರ ಇಂಡಕ್ಟಿವ್ ರಿಯಾಕ್ಟೆನ್ಸು ಕೂಡ ಸೇಮ್ ಥಿಂಗ್. ನೆಕ್ಸ್ಟು ಪವರ್ ಆಫ್ ಲೆನ್ಸ್, ಇದು ರೇ ಆಪ್ಟಿಕ್ಸಲ್ಲಿ ಬರುವಂಥದ್ದು. ಇದರ ಎಸ್ ಐ ಯೂನಿಟ್ ಕೇಳಿದಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪವರ್ ಅಂದ ಕೂಡಲೇ ನೀವು ಮೆಕ್ಯಾನಿಕ್ಸಿಗೆ ಹೋಗಿ ಅದೊಂದೇ ಅಲ್ಲ ಪವರ್. ಇಲ್ಲಿ ಲೆನ್ಸಲ್ಲೂ ಕೂಡ ರೇ ಆಪ್ಟಿಕ್ಸಲ್ಲಿ ಒಂದು ಪವರನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಡಿಗ್ರಿ ಆಫ್ ದ ಡೈವರ್ಜೆನ್ಸ್ ಆರ್ ಕನ್ವರ್ಜೆನ್ಸ್ ಅಂತೇಳಿ. ಅದೇನು ಕೇಳಿದ್ರೆ ಎಕ್ಸ್ಪ್ರೆಷನ್ 1 ಫೋಕಲ್ ಲೆಂತ್. ಸೊ L-1 ಅದು ಪರ್ ಮೀಟರ್. ಅದರ ಎಸ್ ಐ ಯೂನಿಟು ಡಯಾಪ್ಚರ್ ಅಂತಲೂ ನಾವು ಅದನ್ನು ಹೇಳ್ತೀವಿ. ಓಕೆ, ಸಮ್ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್. ಇದೊಂದು ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಏನು ಅಂದರೆ ನೋಡಿ, ಸ್ಟ್ರೇನ್, ರಿಫ್ರಾಕ್ಟಿವ್ ಇಂಡೆಕ್ಸ್, ರಿಲೇಟಿವ್ ಡೆನ್ಸಿಟಿ, ಆ್ಯಂಗಲ್, ಸಾಲಿಡ್ ಆ್ಯಂಗಲ್, ಫೇಸ್ ಅನ್ನೋದು ವೇವ್ಸಲ್ಲಿ ಬರುವಂಥದ್ದು. ಡಿಸ್ಟೆನ್ಸ್ ಗ್ರೇಡಿಯಂಟ್, ಡಿಸ್ಟೆನ್ಸ್ ಬೈ ಡಿಸ್ಟೆನ್ಸು, ರಿಲೇಟಿವ್ ಪರ್ಮಿಯಾಬಿಲಿಟಿ ಬಂದರೆ ನಾವೇನು ಮಾಡ್ತೀವಿ, ಮ್ಯೂ ಆರ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ ಮ್ಯೂ ಅಂತ ತಗೋತೀವಲ್ಲ. ರೇಷಿಯೋ ಆಫ್ ದ ಪರ್ಮಿಯಾಬಿಲಿಟೀಸ್, ರಿಲೇಟಿವ್ ಪರ್ಮಿಟಿವಿಟಿ. ಇನ್ನು ರಿನಾಲ್ಡ್ಸ್ ನಂಬರ್ ಫಸ್ಟ್ ಪ್ಯೂದಲ್ಲಿ ಬರುವಂಥದ್ದು. ಸೊ ಕೋಯಿಫಿಷಿಯಂಟ್ ಆಫ್ ಫ್ರಿಕ್ಷನ್ ಇವೆಲ್ಲ ಏನು ಕೇಳಿದರೆ ಯೂನಿಟ್ಲೆಸ್ ಆ್ಯಂಡ್ ಡೈಮೆನ್ಷನ್ಲೆಸ್. ನೋಡಿ M0 L0 T0. ನೆಕ್ಸ್ಟ್ ಏನು ಕೇಳಿದರೆ ಮಾಸ್ ಮತ್ತು ಇನರ್ಷಿಯಾ ಸೇಮ್ ಯೂನಿಟು ಸೇಮ್ ಡೈಮೆನ್ಷನ್, ಮಾಸ್ ಆ್ಯಂಡ್ ಇನರ್ಷಿಯಾ. ಆ್ಯಂಡ್ ಲೀನಿಯರ್ ಮೊಮೆಂಟಮ್ ಆ್ಯಂಡ್ ಇಂಪಲ್ಸ್ ಎರಡೂ ಗೊತ್ತಿದೆ ನಿಮಗೆ. ಲೀನಿಯರ್ ಮೊಮೆಂಟಮ್ m into v, impulse f into t have the same dimension. ಥ್ರಸ್ಟ್ ಇರ್ಬೋದು, ಫೋರ್ಸ್ ಇರ್ಬೋದು, ವೇಟ್, ಟೆನ್ಷನ್, ಎನರ್ಜಿ ಗ್ರೇಡಿಯಂಟ್ ಇವೆಲ್ಲ ಏನು ಕೇಳಿದರೆ ಸೇಮ್ ಡೈಮೆನ್ಷನ್ ಇರುವಂಥದ್ದು. ಅಂದರೆ ಹೇಗೆ ಬರುತ್ತೆ ಕ್ವಶನ್ಸು, 4 ಆಪ್ಷನ್ಸಲ್ಲಿ ಏನಂತಾರೆ, ಔಟ್ ಆಫ್ ದ ಫಾಲೋವಿಂಗ್ ಈಸ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಡೈಮೆನ್ಷನ್ ಅಂತ ಹೇಳ್ತಾರೆ. ಸೊ ಡಿಫ್ರೆಂಟ್ ಡೈಮೆನ್ಷನ್ ಅಂದಾಗ ಯಾವುದಂತ ಹುಡುಕಬೇಕಲ್ವ, ಸಿಮಿಲರ್ ಇರೋದು ನಮ್ಗೆ ಗೊತ್ತಿದ್ರೆ ಭಾಳ ಈಸಿಯಾಗಿ ಆಗುತ್ತೆ. ನೆಕ್ಸ್ಟ್ ಪ್ರೆಷರ್, ಸ್ಟ್ರೆಸ್, ಮಾಡ್ಯುಲಸ್, ಎಲ್ಲ ಮಾಡ್ಯುಲಸ್ಗಳು, ಎನರ್ಜಿ ಡೆನ್ಸಿಟಿ. ಸೊ ಇವೆಲ್ಲ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್. ಆ್ಯಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ನಾನು ಆವಾಗಲೇ ಹೇಳಿದ್ನಲ್ವ ನಿಮಗೆ. ಸೊ ಹ್ಯಾವ್ ದ ಸೇಮ್ ಡೈಮೆನ್ಷನ್, ಎನರ್ಜಿ, ಆ್ಯಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಸರ್ಫೇಸ್ ಟೆನ್ಷನ್ನು, ಸರ್ಫೇಸ್ ಎನರ್ಜಿ. ಸರ್ಫೇಸ್ ಟೆನ್ಷನ್ ಆ್ಯಂಡ್ ಸರ್ಫೇಸ್ ಎನರ್ಜಿ, ಫೋರ್ಸ್ ಗ್ರೇಡಿಯಂಟು, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇವೆಲ್ಲ ಸೇಮ್ ಡೈಮೆನ್ಷನ್ ಇರುವಂಥದ್ದು. ಇನ್ನೊಂದು ಸರಿ ನೋಡಿ, ಸರ್ಫೇಸ್ ಟೆನ್ಷನ್ ಹೌದು, ಸರ್ಫೇಸ್ ಎನರ್ಜಿ, ಫೋರ್ಸ್ ಗ್ರೇಡಿಯಂಟ್ ಆ್ಯಂಡ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಇಷ್ಟಕ್ಕೂ ಏನಾಗಿದೆ ಕೇಳಿದರೆ ಸೇಮ್ ಡೈಮೆನ್ಷನ್ ಇದೆ. ಇನ್ನು ಲೇಟೆಂಟ್ ಹೀಟ್ ಆ್ಯಂಡ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಹ್ಯಾವಿಂಗ್ ದ ಸೇಮ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಇದೆಯಲ್ಲ. ಸೊ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್. ಥರ್ಮಲ್ ಕೆಪಾಸಿಟಿ ಆ್ಯಂಡ್ ಬೋಲ್ಟ್ಮನ್ ಕಾನ್ಸ್ಟೆಂಟ್ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್. ವರ್ಕ್, ಟಾರ್ಕ್, ಇಂಟರ್ನಲ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಮೂಮೆಂಟ್ ಆಫ್ ಫೋರ್ಸ್, Q²/C, L(I²), Q into V, V² into C, I²RT, V²/R into T, VI into T, P into V, R into T, M into L. ಇದೆಲ್ಲ ಎನರ್ಜಿ. ಪೂರ್ತಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಸೇರಿಕೊಂಡಿದೆ ಇದು. ಇದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರು, ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರು. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಎಲ್ಲವೂ ಕೂಡ ಎನರ್ಜಿಗಳೇ ಹ್ಯಾವಿಂಗ್ ದ ಸೇಮ್ ಡೈಮೆನ್ಷನ್. ಓಕೆ, ನೆಕ್ಸ್ಟ್ ಏನು ಅಂದರೆ ಫ್ರೀಕ್ವೆನ್ಸಿ, ಆ್ಯಂಗ್ಯುಲರ್ ವೆಲಾಸಿಟಿ ಗ್ರೇಡಿಯಂಟ್ ಇವೆಲ್ಲದಕ್ಕೂ ಸೇಮ್ ಡೈಮೆನ್ಷನ್ ಇರುತ್ತೆ. ನೋಡಿ ಈ ಎಕ್ಸ್ಪ್ರೆಷನ್ಗಳನ್ನು ನೋಡಿ, ಇಲ್ಲೆಲ್ಲ ನಾವೇನು ಮಾಡ್ತೀವಿ ಕೇಳಿದರೆ √L/G. ಇದು ಎಲ್ಲ ಕಡೆ ನಾವು ಏನು ಮಾಡ್ತೀವಿ,
ಟೈಮ್ ಪೀರಿಯಡನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಟೈಮ್ ಪೀರಿಯಡ್ ಫಾರ್ ಎ ಸಿಂಪಲ್ ಪೆಂಡುಲಮ್, ಟೈಮ್ ಪೀರಿಯಡ್ ಫಾರ್ ಎ ಸ್ಪ್ರಿಂಗ್ ಅಟ್ಯಾಚ್ ಟು ಎ ಮಾಸ್ ಇರ್ಬೋದು, ಟೈಮ್ ಪೀರಿಯಡ್ ಆಫ್ ಎ ಏನು ಒಂದು ಮಾಸ್ ಅಟ್ಯಾಚ್ ಮಾಡಿ ನಾವು ಆ ಒಂದು ಆಸಿಲೇಷನ್ದಲ್ಲಿ ಇದ್ದಂಥ ಸಿಚುವೇಶನ್ ಇರ್ಬೋದು. ಇದು L/R ಅನ್ನುವಂಥದ್ದು ಎಲ್ಲಿ ಬರುತ್ತೆ ನಮಗೆ, ಇದು AC ಸರ್ಕ್ಯೂಟಲ್ಲಿ ಬರುವಂಥದ್ದು. RC ಇರ್ಬೋದು, ಸ್ಕ್ವೇರ್ ರೂಟ್ ಆಫ್ LC, ಟೈಮ್, ಇವೆಲ್ಲ ಟೈಮ್ಗೆ ಸಂಬಂಧಪಟ್ಟಿದೆ. ಸೊ ಆ್ಯಸ್ ದ ಸೇಮ್ ಡೈಮೆನ್ಷನ್. ಓಕೆ, ಸೊ ಇಲ್ಲಿಗೆ ಏನು ಮಾಡುವ, ನಾವು ಇದನ್ನು ಕಂಪ್ಲೀಟ್ ಮಾಡುವ. ಈಗ ನಿಮಗೆ ಒಂದು ಬೇಸಿಕ್ ಐಡಿಯಾಸನ್ನು ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ. ಅದೇನಾದರೂ ಬೇಕು ಅಂದರೆ ನಿಧಾನಕ್ಕೆ ಪಾಸ್ ಮಾಡಿಕೊಂಡು ಒಂದೊಂದೇ ಕಾಪಿ ಮಾಡ್ಕೊಳ್ಳಿ. ಫಸ್ಟ್ ಇದಿಷ್ಟನ್ನು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಿಗೆ ನಿಮಗೆ ಪ್ರಾಬ್ಲಮ್ಸ್ ತೊಗೊಂಡು ಬರ್ತೇನೆ ವಿತ್ ಸಮ್ ಎಕ್ಸ್ಪ್ಲನೇಷನ್. ಈಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಒಂದೇ ಮಾಡಿದರೆ ನೀವು ಗ್ಯಾರಂಟಿ ಸಕ್ಸಸ್ ಆಗೋಲ್ಲ. ಯಾಕೆಂದರೆ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತೀರಿ, ಬಟ್ ಕಾನ್ಸೆಪ್ಟ್ಗಳು ಗೊತ್ತಾಗೋದಿಲ್ಲ. ಬೇಸಿಕ್ಸ್ ಥಿಂಗ್ಸ್ ಗೊತ್ತಾಗಬೇಕು, ರೆಡಿ ಇರಬೇಕು. ನೀವು ಇಷ್ಟು ಮಟೀರಿಯಲ್ ನಿಮ್ಮ ತಲೆಯಲ್ಲಿದ್ದರೆ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ನೋಡ್ತಾ ಹೋಗ್ತೀರಾ, ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.